ಸಿಂದಗಿ ಮತ್ತು ಹಾನಗಲ್ ಕ್ಷೇತ್ರದ ಉಪಚುನಾವಣೆಯ ಫಲಿತಾಂಶ ಬರ್ತಾ ಇದೆ. ಸಿಂದಗಿ ಕ್ಷೇತ್ರದ್ದು ಅನೌನ್ಸ್ ಆಗಿದೆ. ಸಿಂದಗಿಯಲ್ಲಿ ಬಿಜೆಪಿಗೆ ಭರ್ಜರಿ ಗೆಲುವು ಸಿಕ್ಕಿರುವಂತದ್ದು. 31,185 ಮತಗಳಿಂದ ಬಿಜೆಪಿಗೆ ಜಯ ಸಿಕ್ಕಿದೆ. ಬಿಜೆಪಿ ಅಭ್ಯರ್ಥಿ ರಮೇಶ್ ಬೂಸನೂರು ಗೆಲುವನ್ನ ಸಾಧಿಸಿರುವಂತದ್ದು. ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಮನಗುಳಿ 62,680 ಮತಗಳನ್ನ ಪಡ್ಕೊಂಡ್ರು. ಬಿಜೆಪಿ 93,865 ಮತಗಳನ್ನ ಪಡ್ಕೊಂಡಿರುವಂತದ್ದು. ಜೆಡಿಎಸ್ 4,353 ಮತಗಳನ್ನಷ್ಟೇ ಪಡಿಲಿಕ್ಕೆ ಶಕ್ತವಾಗಿರುವಂತದ್ದು. ಆ ಒಂದು ಕ್ಷೇತ್ರದಲ್ಲಿ ಜೆಡಿಎಸ್ನ ಶಾಸಕರಿದ್ರು, ಆದರೆ ತೀವ್ರವಾಗಿ ಮುಖಭಂಗವನ್ನ ಅನುಭವಿಸಿದೆ ಜೆಡಿಎಸ್. ಕಳೆದ ಬಾರಿ ಎಂಸಿ ಮನಗುಳಿ ಅವರು 70,000 ಚಿಲ್ಲರೆ ಮತಗಳನ್ನ ಪಡ್ಕೊಂಡಿದ್ರು. ರಮೇಶ್ ಬೂಸನೂರು ಅವರು 61,000 ಮತಗಳನ್ನೇನೋ ಪಡ್ಕೊಂಡಿದ್ರು. 9,000 ಮತಗಳ ಅಂತರ ಇತ್ತು ಗೆಲುವಿನ ಸಂದರ್ಭದಲ್ಲಿ. ಬಟ್ ಈ ಬಾರಿ ರಮೇಶ್ ಬೂಸನೂರು ಅವರು 31,185 ಮತಗಳನ್ನ ಪಡೆಯುವ ಮುಖಾಂತರ ಭರ್ಜರಿಯಾಗಿ ಗೆಲುವನ್ನ ಸಾಧಿಸಿದ್ದಾರೆ. ಅಭೂತಪೂರ್ವವಾದಂತ ಗೆಲುವು. ಅವರಿಗೆ ಎಕ್ಸ್ಪೀರಿಯನ್ಸ್ ಇತ್ತು ರಮೇಶ್ ಬೂಸನೂರು ಅವರಿಗೆ. ಈ ಹಿಂದೆ 2 ಬಾರಿ ಶಾಸಕರಾಗಿದ್ದಂಥವ್ರು. ಆದರೆ ನಾಜಿಯಾ ಅಂಗಡಿ ಮತ್ತೆ ಅಶೋಕ್ ಮನಗುಳಿ ಇವರಿಬ್ರು ಕೂಡ ಫ್ರೆಶ್ ಕ್ಯಾಂಡಿಡೇಟ್ಸ್ ಆಗಿದ್ರು ಆ ಒಂದು ಕ್ಷೇತ್ರದಲ್ಲಿ. ಬಟ್ ಸಾಕಷ್ಟು ಗೆಲ್ಲುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟರು ಕಾಂಗ್ರೆಸ್ನವರು, ಆದರೆ ಸಾಧ್ಯವಾಗಿಲ್ಲ. ಪ್ರಶ್ನೆ ಇಲ್ಲ ಈ ಚುನಾವಣೆಯಲ್ಲಿ. ಅದೇ ನಾವು ಬಹುಶಃ ನಾವು ಸುಲಭವಾಗಿ ಗೆಲ್ಲಬಹುದು. ನಾನು ಹೇಳಿದ್ರಲ್ಲಿ ಬಂದಾಗ ಫಸ್ಟ್ ಒಳಗೆ ಪ್ರವೇಶ ಮಾಡೋದು 25,000 ಅಂತರದಿಂದ ಗೆಲ್ತೇವೆ. ಇವತ್ತು 30,200 ಆಗುತ್ತೆ. 30,200 ಇವತ್ತು 30,200 ಕೇಳಿ ಬಂದಿದ್ದಾರೆ. ಇವತ್ತು ನಿರೀಕ್ಷೆ ಮುಟ್ಟಿದೆ. ಬಹುಶಃ ಇಂಥ ಸಂದರ್ಭದಲ್ಲಿ ಕ್ಷೇತ್ರದ ಎಲ್ಲ ಮತದಾರ ಪ್ರಭುಗಳಿಗೆ ನಾನು ನಿಮ್ಮ ಮುಖಾಂತರ ಅಭಿನಂದನೆ ತಿಳಿಸಲು ಬಯಸುತ್ತೇನೆ. ಎಲ್ಲ ನಾಯಕರು ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ಸಚಿವರು ಇರ್ಬೋದು, ಲಕ್ಷ್ಮಣ ಸವದಿ ಇರ್ಬೋದು, ಎಲ್ಲ ಸಚಿವರು ದೊಡ್ಡೆ ಜೊತೆಗೆ ಪಕ್ಷದ ಕಾರ್ಯಕರ್ತರು ಅಥವಾ ಪಕ್ಷದ ಅಧ್ಯಕ್ಷರು 2 ಬಾರಿ ಪಕ್ಷದ ಅಧ್ಯಕ್ಷರು ಬಂದು, ಇವತ್ತು ಮುಖ್ಯಮಂತ್ರಿ 2 ಬಾರಿ ಬಂದರು. ಇವತ್ತು ಅತಿಯಾಗಿ ಒತ್ತು ಕೊಟ್ಟು ಕ್ಷೇತ್ರದಲ್ಲಿ ನಮ್ಮನ್ನು ಗೆಲ್ಲಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವರೆಲ್ಲರಿಗೂ ನನಗೆ ಅಭಿನಂದನೆ ತಿಳಿಸ್ತಾರೆ. ನನಗೆ ನೋಡಿದ್ದಾರೆ ಸರ್ ಜನ 30 ವರ್ಷದ ರಾಜಕೀಯ ಜೀವನ. ನನಗೆ ನನ್ನಲ್ಲಿಟ್ಟಿರುವಂಥ ಭರವಸೆ, ಪಕ್ಷದಲ್ಲಿರುವಂಥ ಭರವಸೆ, ಸನ್ಮಾನ್ಯ ಮುಖ್ಯಮಂತ್ರಿಯಲ್ಲಿರುವಂಥ ಭರವಸೆಗಳ ಖಂಡಿತ ಜನ ಈಡೇರಿಸ್ತಾರೆ ಅಂತೇಳಿ ಇವತ್ತು ಪಕ್ಷಕ್ಕೆ ಹಾನಗಲ್ನಲ್ಲಿ 14ನೇ ಸುತ್ತಿನಲ್ಲೂ ಕೂಡ ಕೈ ಮುನ್ನಡೆಯನ್ನ ಸಾಧಿಸಿದೆ. 6,807 ಮತಗಳಿಂದ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿರುವಂಥದ್ದು. ಬಿಜೆಪಿ ಟೋಟಲ್ ಆಗಿ 57,682 ಮತಗಳನ್ನ ಪಡೆದುಕೊಂಡಿರುವಂಥದ್ದು. ಕಾಂಗ್ರೆಸ್ 64,489 ಮತಗಳನ್ನ ಪಡ್ಕೊಂಡಿದೆ. ಜೆಡಿಎಸ್ ಎಂದಿನಂತೆ ಈ ಹಿಂದಿನ ಎಲೆಕ್ಷನ್ ಅಲ್ಲಿ ಯಾವ ರೀತಿಯಾದಂಥ ಒಂದು ಸಾಧನೆ ಮಾಡಿತ್ತು, ಈ ಬಾರಿನೂ ಕೂಡ ಅದೇ 4-5ನೇ ಸ್ಥಾನಕ್ಕೆ ತೃಪ್ತಿ ಪಡ್ಕೊಳ್ಬೇಕಾಗಿರುವಂಥ ಪರಿಸ್ಥಿತಿ ಜೆಡಿಎಸ್ನದ್ದು. ಜೆಡಿಎಸ್ ಅಲ್ಲಿ ಪ್ರಯತ್ನನೂ ಕೂಡ ಪಡಲಿಲ್ಲ. ಸುಮ್ಮನೆ ಒಬ್ಬರು ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನ ಹಾಕಿದ್ದೀವಿ, ಅತಿ ಹೆಚ್ಚಿನ ಮತಗಳನ್ನ ಹೊಂದಿದ್ದಾರೆ ಅನ್ನುವ ಕಾರಣಕ್ಕೆ ಒಬ್ಬರು ಅಭ್ಯರ್ಥಿಯನ್ನ ನಿಲ್ಲಿಸಿದ್ದಂತಾಗಿತ್ತು. ಅದೇ ರೀತಿಯಾಗಿ ಓಟ್ಗಳು ಕೂಡ ಬಿದ್ದಿದೆ ಅಲ್ಲಿ. ಅಲ್ಲೂ ಕೂಡ ಜೆಡಿಎಸ್ ಅಭ್ಯರ್ಥಿ ಆಗಿದ್ದಂಥವರು ಕಾಂಗ್ರೆಸ್ನಲ್ಲಿ ಅಸಂಘಟಿತ ಕಾರ್ಮಿಕ ವಲಯದ ಆ ಒಂದು ಸಂಘಟನೆಯ ಅಧ್ಯಕ್ಷರಾಗಿದ್ದಂಥವರನ್ನ ಆಪರೇಟ್ ಮಾಡಿ ಜೆಡಿಎಸ್ಗೆ ಕರೆದುಕೊಂಡು ಬರಲಾಗಿತ್ತು. ಆದರೂ ಯಾವುದೇ ವರ್ಕೌಟ್ ಆಗಿಲ್ಲ ಜೆಡಿಎಸ್ಗೆ. ಯಾಕೆಂದ್ರೆ ಕಾಂಗ್ರೆಸ್ ಮತ್ತೆ ಬಿಜೆಪಿಗಿಂತ ಫಸ್ಟ್ ಕ್ಯಾಂಡಿಡೇಟ್ ಅನ್ನ ಘೋಷಣೆ ಮಾಡಿ ಅಲ್ಲಿ ನಾವು ರಣತಂತ್ರವನ್ನ ಮಾಡ್ತಾ ಇದ್ದೇವೆ ನೆಕ್ಸ್ಟ್ ಸಾರ್ವತ್ರಿಕ ಚುನಾವಣೆಗೆ. ಇದೇ ಒಂದು ವೇದಿಕೆ ಅಂತ ಹೇಳಿದ್ರು ಕುಮಾರಸ್ವಾಮಿ ಅವರು 123ರ ಟಾರ್ಗೆಟ್ ಅನ್ನ ಇಟ್ಕೊಂಡು. ಆದ್ರೆ ಅದ್ಯಾವುದು ಕೂಡ ವರ್ಕೌಟ್ ಆಗಿಲ್ಲ. ಹಾನಗಲ್ಲಿನಲ್ಲಿ ಸ್ವಾಭಿಮಾನಿ ಮತದಾರರು ಮಾನವೀಯತೆಗೆ ಮತ ಹಾಕಿದ್ದಾರೆ. ಜನಬಲ ಗೆದ್ದಿದೆ, ಹಣಬಲ ಸೋತಿದೆ. ನಾನು ಹಾನಗಲ್ಲಿನ ಮತದಾರರಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳನ್ನು ತಮ್ಮ ಮೂಲಕ ಸಲ್ಲಿಸ್ತಾ ಇದ್ದೀನಿ. ಅದರ ಜೊತೆಗೆ ಹಾನಗಲ್ಲಿನ ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರು ಮತ್ತು ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ಜಿಲ್ಲೆಯ ಎಲ್ಲ ಮುಖಂಡರು 15 ದಿವಸದಿಂದ ಪರಿಶ್ರಮ ಹಾಕಿ ಸರ್ಕಾರದ ತಂತ್ರ ಮಣಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಾ ಅವರಿಗೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಸರ್ಕಾರದ ಜನವಿರೋಧಿ ನೀತಿಗಳನ್ನು ತಿರಸ್ಕರಿಸಿದ್ದಾರೆ, ದುರಾಡಳಿತವನ್ನು ತಿರಸ್ಕರಿಸಿದ್ದಾರೆ, ರೈತ ವಿರೋಧಿ, ಬಡ ವಿರೋಧಿ ಸರ್ಕಾರದ ಆಡಳಿತವನ್ನು ತಿರಸ್ಕರಿಸಿದ್ದಾರೆ. ಇನ್ನಾದರೂ ಸರ್ಕಾರ ಕಣ್ತೆರೆದು ಜನರಿಗೆ ಕಲ್ಯಾಣ ಆಗುವ ರೀತಿಯಲ್ಲಿ ಕೆಲಸ ಮಾಡಲಿ ಅಂತ ನನ್ನ ಭಾವನೆ. ಕ್ಷೇತ್ರದಲ್ಲಿ ಇವತ್ತು ಅನೇಕ ಸಮಸ್ಯೆಗಳು ಇದಾವೆ. ಆಡಳಿತ ಯಂತ್ರ ಸಂಪೂರ್ಣ ಹದಗೆಟ್ಟಿದೆ. ಆ ಆಡಳಿತ ಯಂತ್ರವನ್ನ ಸರಿದಾರಿಗೆ ತರತಕ್ಕಂಥದ್ದು ಮೊದಲನೇ ಆದತ್ತೆ.
ಮತ್ತು ಸರ್ಕಾರ ಬಿಜೆಪಿ ಇರುವುದರಿಂದ ವಿಷನ್ ಹಾನಗಲ್ ಅಂತಕ್ಕಂಥ ಏನು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ, ಅದನ್ನ ಜಾರಿ ತರಲಿಕ್ಕೆ ಸರ್ಕಾರದ ವಿರುದ್ಧ ಹೋರಾಟ ಸರ್ಕಾರದ ಜೊತೆ. ಹಾನಗಲ್ನಲ್ಲಿ ಗೆಲ್ಲುವಂತ ವಿಶ್ವಾಸದಲ್ಲಿದ್ದಾರೆ ರಮೇಶ್ ಸರ್. ನೋಡ್ತಾ ಇದ್ವಿ, ಆಕ್ಚುಲಿ ತುಂಬಾ ವಿಶ್ವಾಸ ಇದೆ. ಆ ಒಂದು ಟ್ರೆಂಡ್ ಏನಿದೆ ಅದು ಎಲ್ಲೂ ಕೂಡ ಡ್ರಾಪೇ ಆಗಿಲ್ಲ, ಅಪ್ ಅಂಡ್ ಡೌನ್ಸು ಕೂಡ ಆಗ್ತಾ ಇಲ್ಲ. 7,000 ಅಂತರ ಹಂಗೆ ಕ್ಯಾರಿ ಓವರ್ ಆಗ್ತಾ ಇರುವಂಥದ್ದು. ಇದು ಕಾಂಗ್ರೆಸ್ಗೆ ಯಾವ ರೀತಿಯಾಗಿ ಮುಂದಿನ ಚುನಾವಣೆಗಳಲ್ಲಿ ಪ್ಲಸ್ ಪಾಯಿಂಟ್ ಆಗ್ಬೋದು ಅಂತ ಅನ್ಸುತ್ತೆ. ಯಾಕೆಂದ್ರೆ ಎಲ್ಲೋದ್ರೂ ಕೂಡ ಸಿದ್ದರಾಮಯ್ಯನವರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ನಾವೇ ನೆಕ್ಸ್ಟ್ ಅಧಿಕಾರಕ್ಕೆ ಬಂದೇ ಬರ್ತೀವಿ, ಬಿಜೆಪಿಯಲ್ಲಿ ನಾಯಕತ್ವನೇ ಇಲ್ಲ, ಅವ್ರು ಏನ್ ಮಾಡಿದ್ರು ಕೂಡ ಜನರಿಗೆ ಅಭಿವೃದ್ಧಿ ಕೆಲಸಗಳನ್ನ ರೀಚ್ ಮಾಡಲಿಕ್ಕೆ ವಿಫಲ ಆಗ್ತಾ ಇದ್ದಾರೆ ಅನ್ನುವಂಥ ಮಾತುಗಳೇ ಕೇಳಿ ಬರ್ತಾ ಇತ್ತು. ಈಗ ಕಳೆದ ಆಪರೇಷನ್ ಕಮಲ ಮೂಲಕ ಆದಂಥ ಸುಮಾರು 17 ಉಪಚುನಾವಣೆಗಳು ನಡೆದಂಥ ಸಮಯದಲ್ಲಿ ಮಾನ್ವಿ ಚುನಾವಣೆಯ ಫಲಿತಾಂಶ ಆಲ್ಮೋಸ್ಟ್ ಕಾಂಗ್ರೆಸ್ಗೆ ಒಂದು ಬೂಸ್ಟ್ ಆಗೋ ರೀತಿ ಮಸ್ಕಿನಲ್ಲಾದಂಥ ಚುನಾವಣಾ ಫಲಿತಾಂಶ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ತುಂಬುವಂಥ ಕೆಲಸ ಆಯಿತು. ಇವತ್ತು ಇಲ್ಲಿ ಹಾನಗಲ್ ಮತ್ತು ಸಿಂದಗಿನಲ್ಲಿ ನಮ್ಮ ಪಕ್ಷದ ಎಲ್ಲ ನಾಯಕರು, ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಮಲ್ಲಿಕಾರ್ಜುನ್ ಖರ್ಗೆರವರು, ಬಿ ಕೆ ಹರಿಪ್ರಸಾದ್, ಒಂದು ಇಂಟರ್ವ್ಯೂನ್ ಆಗ್ಬಿಡ್ತೀನಿ. ಆಕ್ಚುಲಿ ಈ ಬೇರೆ ಎಲ್ಲ ಉಪಚುನಾವಣೆಗಳನ್ನ ಕಂಪೇರ್ ಮಾಡಿದ್ರೆ ಹೆಚ್ಚಿನದಾಗಿ ಒಗ್ಗಟ್ಟು ಪ್ರದರ್ಶನ ಆಗಿದ್ದು ಈ ಉಪಚುನಾವಣೆ 100%. ಕಾಂಗ್ರೆಸ್. ಅದ್ರ ಜೊತೆಗೆ ಒಂದು ಸ್ಟ್ರಾಟಜಿ ಆದಂಥ ಚುನಾವಣೆ. ಸರ್ ಮಾತಾಡ್ತೀನಿ ಒಂದೇ ಒಂದು ಬ್ರೇಕಿಂಗ್ ತಗೊಂಡ್ಬಿಡ್ತೀನಿ. ಹಾನಗಲ್ ಸೋಲನ್ನ ಒಪ್ಪಿದ್ದೇವೆ ಅಂತ ಶಾಸಕ ರಾಜು ಗೌಡ ಹೇಳಿದ್ದಾರೆ. ಒಪ್ಕೊಳ್ಳೇಬೇಕು. ಉಸ್ತುವಾರಿ ಹೊತ್ತಂತ ಕೆಲವರಿಂದ ಸಮಸ್ಯೆ ಆಯಿತು. ಎಸ್, ಇಲ್ಲೊಂದು ಸಣ್ಣದಾದಂಥ ಅಸಮಾಧಾನದ ಹೊಗೆ ಕೂಡ ಆಡಿದೆ. ನಮ್ಮ ಎಡವಟ್ಟಿನಿಂದ ಸಮಸ್ಯೆ ಆಗಿದೆ ಅಂತ ರಾಜುಗೌಡ ಹೇಳಿದ್ದಾರೆ. ಕೊನೆ ಕ್ಷಣದವರೆಗೂ ಕೂಡ ಟಿಕೆಟ್ ಘೋಷಣೆ ಮಾಡದೆ ತಪ್ಪಾಯಿತು, ಇದರಿಂದ ಒಳ್ಳೆಯ ನೀತಿ ಪಾಠ ಕಲಿತ್ವಿ ಅಂತ ರಾಜುಗೌಡ ಹೇಳಿದ್ದಾರೆ. ಆಕ್ಚುಲಿ ಆ ಒಂದು ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಕೆಲವರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು. ಮುರುಗೇಶ್ ನಿರಾಣಿ ಅವರಿಗೆ ಉಸ್ತುವಾರಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಅಷ್ಟೊಂದು ಸಮರ್ಥವಾಗಿ ಅವರು ಉಸ್ತುವಾರಿಯ ಜವಾಬ್ದಾರಿಯನ್ನ ನಿರ್ವಹಿಸಲಿಲ್ಲ ಅನ್ನುವಂಥ ಮಾತುಗಳಿತ್ತು. ಯಾಕೆಂದ್ರೆ ಸಾಕಷ್ಟು ಕಡೆ ಕಾಣಿಸ್ಲಿಲ್ಲ ಮುರುಗೇಶ್ ನಿರಾಣಿ ಅವರು. ಆ ಒಂದು ಆರೋಪ ಕೆಲವರು ಬಿಜೆಪಿ ನಾಯಕರು ಆಫ್ ದಿ ರೆಕಾರ್ಡ್ ಮಾತಾಡಿದ್ರು. ಆ ಒಂದು ಅಸಮಾಧಾನ, ಅವರ ಹೆಸರನ್ನ ಹೇಳಿಲ್ಲ, ಪರೋಕ್ಷವಾಗಿ ಮಾತನಾಡಿದ್ದಾರೆ ರಾಜುಗೌಡ ಅವರು. ಏನ್ ಮಾತನಾಡಿದ್ದಾರೆ ನೋಡೋಣ. ನಾವು 2 ಕ್ಷೇತ್ರದಲ್ಲಿ ಗೆಲ್ತೀವಿ ಅಂತ ಭಾಳ ನಂಬಿಕೆ ಇತ್ತು. ಆದರೆ ಸಿಂದಗಿಯಲ್ಲಿ ಆಲ್ರೆಡಿ ಗೆದ್ದಿದ್ದೇವೆ. ಹಾನಗಲ್ನಲ್ಲಿ ನಾವು ಸೋಲು ಒಪ್ಕೊಂಡಿದ್ದೇವೆ. ಯಾಕೆಂದರೆ ಇನ್ನೂ ಅನೌನ್ಸ್ ಆಗಿಲ್ಲ, ಬಟ್ ಅವ್ರ ಭಾಳ ಲೀಡ್ ಇದೆ. ಆ ಲೀಡ್ನ ಬ್ರೇಕ್ ಮಾಡೋದಾಗ್ತಿಲ್ಲ. ನಮ್ಮ ಕೆಲವೊಂದಿತ್ತು 8ನೇ ರೌಂಡ್ವರೆಗೆ ಕಾಂಗ್ರೆಸ್ ಲೀಡ್ ಇರುತ್ತೆ, ಆಮೇಲೆ ನಾವು ಬರ್ತೀವಿ ಅನ್ನೋದಿತ್ತು, ಅದು ಆಗಿಲ್ಲ. ಹಂಗಾಗಿ ಸೋಲನ್ನು ಒಪ್ಕೊಂತಿದ್ದೀವಿ. ಹಾನಗಲ್ಲೆಲ್ಲ ನಾವು ವರ್ಕ್ ಎಲ್ಲ ಚೆನ್ನಾಗಿ ಮಾಡಿದ್ದೀವಿ. ಆದರೂ ಮಾನೆಯವರು ಈ ಕೋವಿಡ್ ಟೈಮಲ್ಲಿ ಭಾಳ ವರ್ಕ್ ಮಾಡಿದಗೋಸ್ಕರ ಆ ವೈಯಕ್ತಿಕ ವರ್ಚಸ್ ಮೇಲೆ ಇವತ್ತು ಅವ್ರು ಮಾನೆಯವರು ವಿನ್ ಆಗಿದ್ದಾರೆ. ಎಲ್ಲಿ ಹೋದಲ್ಲೂ ನಮ್ಗೆ ಹೇಳ್ತಿದ್ರು ಜನ, ಇಲ್ಲ ಸರ್ ಒಳ್ಳೆ ವರ್ಕ್ ಮಾಡಿದ್ದಾರೆ, ನಮ್ಮ ಕಷ್ಟದಲ್ಲಿ ನಿಂತಿದ್ದಾರೆ ಅಂತೇಳಿ ಮಾತಾಡ್ತಿದ್ರು. ಬಟ್ ನಾವು ಅಲ್ಲಿ ನಮ್ಮ ಕೆಲವೊಂದರಿಂದ ನಮ್ಮ ಕಡೆಯಿಂದ ಸ್ವಲ್ಪ ತಪ್ಪುಗಳಾದವು. ಲಾಸ್ಟ್ ಡೇ ನಾವು ಅಭ್ಯರ್ಥಿನ ಅನೌನ್ಸ್ ಮಾಡಿದ್ದು 8ನೇ ತಾರೀಕು ನಾವು ನಾಮಿನೇಷನ್ ಮಾಡೋಂಥ ಸಂದರ್ಭ 7ನೇ ತಾರೀಕು ಅನೌನ್ಸ್ ಮಾಡಿದ್ದು ಒಂದು ನಮಗೆ ಹಿನ್ನಡೆ ಕಾರಣ ಆಯಿತು ಅನ್ನೋಂತ ನಮಗೆ ಅನ್ನಿಸ್ತದೆ. ಮತ್ತು ಎಲ್ಲರ ನಿರೀಕ್ಷೆ ಬೇರೆ ಇತ್ತು. ಉದಾಸಿ ಸರ್ ಫ್ಯಾಮಿಲಿ ಕೊಡ್ಬೋದು, ಶಿವಕುಮಾರ್ ಉದಾಸಿ ಅವ್ರ ವೈಫಿಗೆ ಕೊಡ್ಬೋದು ಅಂತೇಳಿ. ಅಲ್ಲಿ ಸಜ್ಜನವ್ರಿಗೆ ಕೊಟ್ಟದ್ದು ಅಂದರೆ ಲಾಸ್ಟ್ ಯಾರಿಗೆ ಕೊಟ್ಟರು 1 ವೀಕ್ 10 ಡೇಸ್ ಮುಂಚೆ ಕೊಟ್ಟರು ಒಳ್ಳೇದಿರ್ತಿತ್ತೇನೋ ಒಂದು ಈಗ ಅನ್ನಿಸ್ತವೆ. ಬಟ್ ಸೋಲೆ. ಇವತ್ತು ಮನೆಯವರು ಒಳ್ಳೆ ಕೆಲಸ ಮಾಡೋದಕ್ಕೋಸ್ಕರ ಅಲ್ಲಿ ಅವರು ಜಯ ಸಾಧಿಸಿದ್ದಾರೆ. ನಾವೆಲ್ಲ ಇನ್ಚಾರ್ಜ್ ಆದವರು ಕೆಲವೊಂದು ನಮ್ಮ ಇನ್ಚಾರ್ಜ್ಗಳು ತಪ್ಪಲ್ಲಿ ನಾವು ಇದು ಸೋಲನ್ನು CM ಅವ್ರ ಮೇಲೆ ಹಾಕಂಗಿಲ್ಲ. ಈ ಸೋಲನ್ನು ನಾವು ನಮ್ಮ ಮೇಲೆ ಹಾಕ್ಯಂತೀವಿ. ಈ ಕೆಲವೊಂದು ನಮ್ಮ ತಪ್ಪುಗಳಿಂದ ಸೋತೀವಿ. ಚುನಾವಣೆ ಅಂದಮೇಲೆ ಗೆಲುವು ಸೋಲು ಕಾಮನ್ನು. ಆದರೆ ಇಲ್ಲಿ ಏನು ತಪ್ಪು ಮಾಡಿದ್ವಿ ಅನ್ನೋದನ್ನು ತಿದ್ಕೊಂಡು ಮುಂದಿನ ಚುನಾವಣೆಯಲ್ಲಿ ಒಂದಿಟ್ಟು ಹೆಜ್ಜೆ ಇಡೋಂಥ ಕೆಲಸವನ್ನು ಮಾಡ್ತೀವಿ. ಸಿಂದಗಿಯಲ್ಲಿ ಆಲ್ರೆಡಿ ವಿನ್ ಆದಂಗೆ, ಯಾಕೆಂದರೆ ಅಲ್ಲಿ ಒಳ್ಳೆ ಲೀಡಿಂದ ಅಲ್ಲಿನೂ ರಮೇಶ್ ಭೂಷಣವರು ಭಾಳ ಒಳ್ಳೆ ರೀತಿಯಿಂದ ಕೆಲಸ ಮಾಡಿದ್ದಾರೆ. ಒಂದು ಪಾಠ ಇದರಿಂದ ನಾವು ಕಲಿಯೋದೇನಂತಂದರೆ, ಯಾರು ಜನರ ಹತ್ತಿರ ಇರ್ತಾರೆ, ಜನರುಗಳು ಒಳ್ಳೆ ಕೆಲಸಗಳು ಇರ್ತಾರೆ, ಅವ್ರಿಗೆ ಜನರು ಆಶೀರ್ವಾದ ಮಾಡ್ತಾರೆ ಅನ್ನೋದು ಇದೊಂದು ನೀತಿ. ರಮೇಶ್ ಸರ್ ಮಾತನಾಡ್ತೀನಿ. ಅದಕ್ಕೂ ಮುಂಚೆ ಮಹೇಶ್ ಸರ್ಗೆ ಕೇಳಿಕ್ ಬಯಸ್ತೀನಿ. ಆ್ಯಕ್ಚುಲಿ ಅಚ್ಚರಿಯಾಗಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಾಯಿತು. ಓಕೆ, ನೀವು ಫ್ಯಾಮಿಲಿಯವ್ರಿಗೆ ಮಣೆಯನ್ನು ಹಾಕಿಲ್ಲ, ಬಟ್ ತುಂಬ ಜನ ಸ್ಥಳೀಯರಿದ್ರು. ಅದನ್ನು ಬಿಟ್ಬಿಟ್ಟು ಯಾವುದೋ ಕ್ಷೇತ್ರದ ಅಭ್ಯರ್ಥಿಯನ್ನು ತಗೊಂಡ್ಬಿಟ್ಟು ಒಪ್ಕೊಳ್ಳಿ ನೀವು ಈ ಕ್ಷೇತ್ರದವರು, ಇವ್ರಿಗೆ ಓಟನ್ನು ಹಾಕಿ ಅಂದ್ರೆ ಹೇಗೆ ಸಾಧ್ಯ ಅಂತ ಅಚ್ಚರಿ. ಆಯ್ಕೆ ಮಾಡಿದ ತಕ್ಷಣ ಒಪ್ಕೊಂಡ್ಬಿಡ್ಬೇಕು ಜನ ಅಂದ್ರೆ ಏನರ್ಥ? ಏನು ಇದುವರೆಗೂ ಆ ಕ್ಷೇತ್ರದ ಜನರ ಗೆಲುವಿಗೆ ತುಂಬಾ ಜನ ನಾಯಕರು ಇರ್ತಾರೆ, ಸೋಲು ಯಾವತ್ತು ಅನಾಥ. ಅದು ಆಯ್ತಾ? ಬಹುಶಃ ನಾನು ಆ ಥರ ವಿಶ್ಲೇಷಣೆ ಮಾಡಲ್ಲ. ಯಾಕಂದರೆ ನಮ್ಮದೊಂದು ಜವಾಬ್ದಾರಿಯುತವಾದಂಥ ಒಂದು ರಾಜಕೀಯ ಪಾರ್ಟಿ, ಒಂದು ತತ್ವ ಸಿದ್ಧಾಂತ ವಿಚಾರಧಾರೆಯಲ್ಲಿ ನಾವು ನಡೀತಾ ಇರ್ತಕ್ಕಂಥದ್ದು. ಒಟ್ಟು ಅಭ್ಯರ್ಥಿಯ ಏನು ಘೋಷಣೆ ಆಗಿದೆ, ಒಟ್ಟು ಪಕ್ಷದ ಸಾಮೂಹಿಕ ತೀರ್ಮಾನ. ಅದು ಸಾಮೂಹಿಕ ತೀರ್ಮಾನ. ಅದು ಸರಿನಾ ತಪ್ಪ
ಅನ್ನುವಂಥದ್ದನ್ನ ಚುನಾವಣೆ ಫಲಿತಾಂಶ ಅಲ್ಲ, ಬಂದ ನಂತರ ನಿಮ್ಗೆ ಅನಿಸ್ತಾ ಇಲ್ವಾ ಅದು? ಯಾಕೆಂದ್ರೆ ಅಲ್ಲಲ್ಲ, ನನಗೆ ಯಾವುದೋ ನಿಮ್ಗೆ ನಾನು ಕ್ಷೇತ್ರದ ಒಂದು ವಿಷಯ ಅಭ್ಯರ್ಥಿಯನ್ನು ಹೇಳ್ತೀನಿ. ತಗೊಂಬಂದು ನಾನು correct ಆಗಿ ಸ್ಟುಡಿಯೋ ಒಳಗಡೆ ಒಪ್ಕೊಂಬಿಡಿ ಅಂದ್ರೆ ಸ್ಟುಡಿಯೋ ಒಳಗಡೆ ಕೂತ್ಕೊಂಡ್ಬಿಟ್ಟು ಚುನಾವಣೆದ ಜಯ ಅಪಜಯ ಕ್ಯಾಂಡಿಡೇಟಿನ ಬಗ್ಗೆ ಎವ್ಯಾಲ್ಯೂಯೇಷನ್ ಮಾಡುವಷ್ಟು ಇವತ್ತು ಸ್ವಲ್ಪ ಪ್ರಬುದ್ಧ ಇದ್ದೀನಿ, ಅಷ್ಟೊಂದು ಇದಲ್ಲ. ಆಯ್ತಾಯ್ತಾ? ಒಂದು ಪೊಲಿಟಿಕಲ್ ಪಾರ್ಟಿ ತನ್ನ ಕ್ಯಾಂಡಿಡೇಟ್ ಅನ್ನು ಹಾಕಬೇಕಾದ್ರೆ ಎಲ್ಲ ಆಯಾಮಗಳನ್ನು ನೋಡಿರುತ್ತೆ, ಸರಿ ತಪ್ಪುಗಳನ್ನು ವಿಮರ್ಶೆ ಮಾಡಿರ್ತಾರೆ. ಎಲ್ಲರೂ ಗೆಲ್ಲಬೇಕು ಅಂತಾನೆ ಚುನಾವಣೆ ಮಾಡೋವಂಥದ್ದು, ಯಾರು ನಿಲ್ಲಬೇಕು ಅಂತ ಚುನಾವಣೆ ಮಾಡಲ್ಲ. ಓಕೆ, ಶಿವರಾಜ್ ಗೆಲ್ಲಬೇಕು ಸಜ್ಜನರ್ ಅಂತಾನೆ ಅವರಿಗೆ ಯಾಕೆ ಮಾಡೋವಂಥದ್ದು. ಮಣೆಯನ್ನ ಹಾಕಲಾಯ್ತು? ಅಲ್ಲಲ್ಲ, ಯಾಕೆ ಅಂತಂತಲ್ಲ, ನಮ್ಮ ಏನಾಗಿತ್ತು ಅಲ್ಲಿ ಅಂತಂದ್ರೆ, ಅಲ್ಲಿ ಯಾರು ಏನು ಅಭ್ಯರ್ಥಿಗಳನ್ನ ಕೇಳಿದ್ರು, ಒಂದು ಸನ್ಮಾನ್ಯ ಇವತ್ತಿರ್ತಕ್ಕಂಥ ಹಾಲಿ ಸಂಸದರು ಅವರ ಇದನ್ನು ಕೇಳಿದ್ರು. ಆಯ್ತಾ? ಒಂದು ಪ್ರಯತ್ನ ಇಡೀ ಪ್ಯಾನ್ ಇಂಡಿಯಾ ಮಾಡಿರ್ತಕ್ಕಂಥದ್ದು, ಇದ್ಯಾವುದೋ ಕರ್ನಾಟಕ ಅಂತಂತಲ್ಲ, ಪ್ಯಾನ್ ಇಂಡಿಯಾ ಮಾಡಿರ್ತಕ್ಕಂಥದ್ದು. ಆ ಪ್ಯಾನ್ ಇಂಡಿಯಾ ಪ್ರಯೋಗದಲ್ಲಿ ಕೆಲವೊಂದು ಸತಿ ಯಶಸ್ಸು ಸಿಗತ್ತೆ, ಕೆಲವು ಸತಿ ಯಶಸ್ಸು ಸಿಗೋದಿಲ್ಲ. ನನ್ನ ಪ್ರಶ್ನೆ ಸ್ಥಳೀಯ ನಾಯಕತ್ವದಲ್ಲಿ ಯಾರಿಗಾದ್ರೂ ಒಬ್ಬರನ್ನ ಅಭ್ಯರ್ಥಿ ಮಾಡಿದ್ರೆ ಆಗಿರೋದಲ್ಲ ಅಂತ. ಅಲ್ಲ, ಇದನ್ನ ನಮ್ಮ ಯಾರು ಆಯ್ಕೆ ಮಾಡಬೇಕು ಅಂತ ಅನ್ಕೊಂಡಿದ್ರು ಅವರೆಲ್ಲರೂ ಸೇರಿ ಮಾಡಿರತಕ್ಕಂಥದ್ದು. ಇದು ಬಿಜೆಪಿ ಅಂತಂದ್ರೆ ಇದರಲ್ಲಿ ಒಟ್ಟು ಒಂದು ಆಯ್ಕೆ ಸಮಿತಿ ಅಂತ ಒಂದಿದೆ, ಒಂದು ಕೋರ್ ಕಮಿಟಿ ಅಂತಿದೆ. ಕೋರ್ ಕಮಿಟಿ ಒಳಗಡೆ ಚರ್ಚೆ ಮಾಡಿದಂತೆ ಇದು ಯಾವುದೋ ಮೇಲಿಂದ ಹಾಕಿರೋದಲ್ಲ, ಯಾರೋ ಹೈಕಮಾಂಡ್ ತೆಗೆದು ಹಾಕಿರೋದು ಅಂತ ಅನ್ಕೋಬೇಡಿ. ಆ ಥರದ ಭಾವನೆ ಇದ್ರೆ ಅದು ತೆಗೆದಾಕಿ ಇದರಲ್ಲಿ ಹಾಕಿರ್ತಕ್ಕಂಥದ್ದು. ಅಲ್ಲಿಯೇ ಇಲ್ಲಿ ಯಾರಿಗೆ ಕೊಟ್ಟರೆ ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3. ನಮ್ಮ ಆಪ್ಷನ್ ಇದ್ದಂಥದ್ದೇನು, ಈ ಥರ ಹೊಸ ಒಂದು ಪ್ರಯೋಗ ಮಾಡಬೇಕು ಅಂತಿದ್ದೀವಿ ಇಡೀ ದೇಶದೊಳಗಡೆ. ನಾವು ಈ ಕುಟುಂಬ ರಾಜಕಾರಣ ಏನಂದರೆ, ಕುಟುಂಬದಲ್ಲಿ ಈ ಥರ ಅನುಕಂಪದ ರಾಜಕಾರಣದ ಒಂದು ಹೊಸ ಅಧ್ಯಯನ ಇಡೀ ದೇಶದಲ್ಲಿ ಶುರು ಮಾಡೋಣ, ಒಂದು ಹೊಸ ಪ್ರಯತ್ನ ಮಾಡೋಣ ಅಂತ. ಯಾರು ಬೆಟರು ಅಂತ ಹೇಳಿದ್ರೆ, ಹಿಂದೆ ಆದಂಥ ಶಾಸಕರಿದ್ದರು, ಶಾಸಕರನ್ನ ಪಕ್ಕದ ಜಾಗದಲ್ಲಿದ್ದರು, ಒಂದು ಬೇರೆಯವ್ರಿಗಿಂತ ಒಂದು ಜನಪ್ರಿಯ ಇರ್ಬೋದು ಅನ್ನೋ ಆಧಾರದೊಳಗಡೆ ಮಾಡಿದ್ದಾರೆ. ಗೊತ್ತಾಯ್ತಾನೆ? ಒಂದು ಸೋಲನ್ನು ಗೋಡೆಯಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಿದೆ, ಅದರಲ್ಲಿ ಕಾಣಿಸ್ತಿದೆ. ಒಂದ್ ವೇಳೆ ಆ ಥರ ಆದರೂ ಕೂಡ ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ, ಪ್ರಜಾಪ್ರಭುತ್ವದ ಬಹಳ ವಿಶೇಷ ಏನಂತಂದ್ರೆ, ನಾವು ಗೆಲುವನ್ನು ಹೇಗೆ ಸ್ವೀಕಾರ ಮಾಡ್ತೀವೋ ಸೋಲನ್ನು ಸ್ವೀಕಾರ ಮಾಡಬೇಕು. ನಾನು ಅದಕ್ಕೇನು ಯಾರನ್ನೋ ಜವಾಬ್ದಾರಿ ಹೊಣೆಗಾರಲ್ಲ, ಅದು ಒಟ್ಟು ಬಿಜೆಪಿಯ ಸೋಲು, ಬಿಜೆಪಿಯ ಗೆಲುವು. ಆಯ್ತಾ? ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲೇ ಅಲ್ಲ, ರಾಜುಗೌಡರು ಅವರು ವಕ್ತಾರು ಇದ್ದಾರೆ, ಶಾಸಕರು ಇದ್ದಾರೆ, ವಕ್ತಾರು ಇದ್ದಾರೆ. ಗೊತ್ತಾಯ್ತಾನೆ? ಅವರು ಒಂದು ಮಾತನ್ನ ಹೇಳಿದ್ರು, ಅದನ್ನು ನೀವು ಉಲ್ಲೇಖ ಮಾಡಬೇಕು. ಜನರಿಗೆ ಯಾರು ಹತ್ರ ಇರ್ತಾರೆ, ದಿನೇಶ್ ಅಮೀನ್ ಮೊಟ್ಟು ಅವರು ಅವಾಗಿಂದ ಅದನ್ನು ಉಲ್ಲೇಖ ಮಾಡ್ತಿದ್ದಾರೆ. ಏನಂದ್ರೆ, ಕಾಂಗ್ರೆಸ್ ಬಿಜೆಪಿ ಬಿಟ್ಟು ಹೊರತುಪಡಿಸಿ ಕ್ಯಾಂಡಿಡೇಟ್ ಬಗ್ಗೆ ಜನ ಅಕ್ಸೆಪ್ಟ್ ಮಾಡದಂತ ಸಂದರ್ಭದಲ್ಲಿ, ಪಾರ್ಟಿ ಅಕ್ಸೆಪ್ಟ್ ಮಾಡುತ್ತೋ ಬಿಡುತ್ತೋ, ಅಲ್ಟಿಮೇಟ್ಲಿ ವೋಟ್ ಕೊಡುವಂತವ್ರು ಯಾರು? ಅಲ್ಲಿಯೇ ಮತದಾರ. ಅವನಿಗೆ ಅವನ ಅಭ್ಯರ್ಥಿಯನ್ನ ಅವನು ಒಪ್ಕೊಳ್ಳೋದಾದ್ರೆ ನಾವ್ಯಾರು ಅಡ್ಡ ಮಾಡ್ಲಿಕ್ಕೆ? ಅಲ್ಲ, ನಾನು ಅವಾಗ್ಲಿಂದನೂ ಒಂದು ಪ್ರಶ್ನೆ, ನಾಯಕತ್ವವನ್ನೇ ಓರೆಗಚ್ಬಿಟ್ಟಿದ್ರು ಬಸವರಾಜ. ಇಲ್ಲಿ ಅಭ್ಯರ್ಥಿ ನಾನು ಅಂತ ಕನ್ಸಿಡರ್ ಮಾಡಿ, ರಮೇಶ್ ಸರ್ ನೀವು ಸೋಲು ಗೆಲುವು ನನ್ನಲ್ಲಿದೆ ಅಂತ ಹೇಳಿದ್ರು. ಮಾಧ್ಯಮ ಎಲ್ಲಿಗೆ ಬಂದು ತಲುಪಿಟ್ಟಿದೆ ಅಂದ್ರೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಡಬೇಕಾಗಿರೋದನ್ನು ಕೂಡ ನಿಮ್ಮ ನೆರೇಟಿವ್ಗೆ ಒಂದು ಪೊಲಿಟಿಕಲ್ ಪಾರ್ಟಿ ಕೆಲಸ ಮಾಡಕ್ಕಾಗೋದಿಲ್ಲ. ಸಿದ್ದರಾಮಯ್ಯನವರು ಏನ್ ಹೇಳಿದ್ರು, ಬಸವರಾಜ ಬೊಮ್ಮಾಯಿ ಅವರು ಏನ್ ಹೇಳಿದ್ರು ಅನ್ನೋದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಮೀಡಿಯಾ ಕೇಳತ್ತೇನಕ್ಕೋಸ್ಕರ ಒಂದು ಪೊಲಿಟಿಕಲ್ ಪಾರ್ಟಿ ತನ್ನ ಕಾರ್ಯಕ್ರಮ ನೆರೇಟಿವ್ ಮಾಡಕ್ಕಾಗೋದಿಲ್ಲ. ಸಲೀಂ ಅಹಮದ್ ಅವರು ಕೆಪಿಸಿಸಿಯ ಕಾರ್ಯಾಧ್ಯಕ್ಷರು ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಏನ್ ಹೇಳ್ತೀರಾ? ಒಂದ್ ಕಡೆ ಗೆಲುವು, ಇನ್ನೊಂದ್ ಕಡೆ ಸೋಲು. ಅದು ನಾನು ಹಾನಗಲ್ ಉಸ್ತುವಾರಿ ಆಗಿದ್ದೆ ಆಸ್ ಎ ವರ್ಕಿಂಗ್ ಪ್ರೆಸಿಡೆಂಟ್. ಒಂದು ತಿಂಗಳು ಈ ಕ್ಷೇತ್ರದಿದ್ದೆ. ಇದು ನನ್ನ ಹಳೆ ಕ್ಷೇತ್ರ ಕೂಡ ಹೌದು. 2014ರಲ್ಲಿ ನಾನು ಲೋಕಸಭಾ ಕೂಡ ಕಂಟೆಸ್ಟ್ ಮಾಡಿದ್ದೆ. ಈ ಕ್ಷೇತ್ರದ ನಾಡಿ ಮಿಡಿತ ನನ್ಗೆ ಗೊತ್ತಿತ್ತು. ಡೇ ಒನ್ ನಮ್ಗೆ ಗೊತ್ತಿತ್ತು ನಾವು ವಿ ಆರ್ ಗೋಯಿಂಗ್ ಟು ವಿನ್ ದಿಸ್ ಎಲೆಕ್ಷನ್. ದ ಮೂಡ್ ಆಫ್ ದ ಕಾನ್ಸ್ಟಿಟ್ಯೂನ್ಸಿ ವಾಸ್ ಟು ಇನ್ ಸಪೋರ್ಟ್ ಆಫ್ ಕಾಂಗ್ರೆಸ್ ಅಂಡ್ ದ ಕ್ಯಾಂಡಿಡೇಟ್ ಶ್ರೀನಿವಾಸ್ ಮಾನೆ. ಇವರು ಎಷ್ಟು ಹಣ ಖರ್ಚು ಮಾಡಿದ್ರು ಕೂಡ ನಾನು ಹೇಳಿದೆ, ಎಷ್ಟು ಹಣ ಖರ್ಚು ಮಾಡ್ಲಿ, ಜನ ಮಾತ್ರ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ. 2-3 ವಿಚಾರ ಗೆಲುವಿಗೆ ಸಹಕಾರಿಯಾಗಿ ಹೇಳ್ತೀನಿ. ನಾವು ಫಸ್ಟ್ ಅವರ್ ಅಟ್ಯಾಕ್ ವಾಸ್ ಗವರ್ಮೆಂಟ್ ಆನ್ ಪ್ರೈಸ್ ರೈಸ್, ಬೆಲೆ ಏರಿಕೆ, ಪೆಟ್ರೋಲು, ಡೀಸೆಲ್, ಗ್ಯಾಸ್. ಆಮೇಲೆ ಕರೋನಾದಲ್ಲಿ ಸಂಪೂರ್ಣ ವೈಫಲ್ಯತೆ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ. ಆ ವೈಫಲ್ಯತೆಯಲ್ಲಿ ಶ್ರೀನಿವಾಸ್ ಮಾನೆ ಅವರು ಆ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ 3 ವರ್ಷ ಕೆಲಸ ಮಾಡ್ಕೊಂಡು ಬಂದ್ರು. ವ್ಯಕ್ತಿಗತವಾಗಿ ಶ್ರೀನಿವಾಸ್ ಮಾನೆ ಅವರು ಗೆದ್ರು ಅಂತ ಹೇಳ್ಬೋದು ಅಂತ ಕಾಣಿಸುತ್ತಿಲ್ಲ. ಅಲ್ಲಲ್ಲ, ಐ ವಿಲ್ ಕಮ್ ಟು ಆಮೇಲೆ ಯಾವ ಕೆಲಸ ಸರ್ಕಾರ ಮಾಡ್ಬೇಕಾಯ್ತು, MP ಮಾಡ್ಬೇಕಾದ್ರೆ ಅವ್ರು ಮಾಡ್ಲಿಲ್ಲ. ಆ ಕೆಲಸ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಶ್ರೀನಿವಾಸ್ ಮಾನೆ ಮಾಡಿದ್ರು. 2ನೇದಾಗಿ ಇವತ್ತು ಏನ್ ಹೇಳಿ ಕಳೆದ 7 ವರ್ಷದಲ್ಲಿ
ಈ ಅಧಿಕಾರಕ್ಕೆ ಬಂದ ಸ್ವರ್ಗ ತೋರಿಸ್ತೀನಿ ಹೇಳಿದ್ರು, ಸ್ವರ್ಗ ಅಂತ ತೋರಿಸಿದ್ರು, ನರಕ ಅಂತ ತೋರಿಸಿದ್ರು. ಯಾಕಂತಂದ್ರೆ ಕರೋನಾದಲ್ಲಿ ಜನ ಇವತ್ತು ಈ ಸರ್ಕಾರದಲ್ಲಿ ಭ್ರಮನಿಸ್ತಾಗಿದ್ರು. ಸಿಂದಗಿ ಸೋಲ್ಗೆ ಕೇಳಿ ಏನಂತ ಓಕೆ ಓಕೆ ಇದೇನೋ ಸರಿ, ಇದಕ್ಕೆ ಸರಿ, ಸಿಂದಗಿ ಸೋಲಿಗೇನು ಅಲ್ಲ, ಅದನ್ನೇ ಕೇಳೋಣ ಅನ್ಕೊಂಡೆ, ಕಟ್ ಆಯ್ತು. ರಮೇಶ್ ಸರ್, ನಾನು ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದು ಈಗ ಸ್ಥಳೀಯ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ರಾಜು ಗೌಡ್ರು ಹೇಳಿದ ಪ್ರಕಾರನೇ ಎಲ್ಲ ಒಂದ್ ಕಡೆ ಸಡನ್ ಆಗಿ ಒಬ್ಬರನ್ನ ಪಾಯಿಂಟ್ ನಿಮ್ಗೆ ಒಂದು ವಿಷಯ ಹೇಳ್ತೀನಿ. ನೀವ್ ಯಾಕೆ ಅಷ್ಟೊಂದು ಫಾಸ್ಟ್ ಆಗಿ ಧಾವಂತವಾಗಿ ಇಷ್ಟು ಧಾವಂತ ಏನಕ್ಕೆ ನಿಮ್ಗೆ ನಾನು ಹೇಳ್ತಾ ಇದ್ದೆ ಆಕ್ಚುಲಿ ಚುನಾವಣೆ ನಾವಿಲ್ಲಿ ಕೂತಿರ್ತಕ್ಕಂಥದ್ದು ಬಸವರಾಜ ಬೊಮ್ಮಾಯಿ ಅವರು ಇನ್ನೊಂದ್ ದಿನ ಇದೇ ಡಿಬೇಟ್ ಮಾಡೋಣ. ಸರ್ ಇದರಿಂದ ನಾಯಕತ್ವಕ್ಕೆ ಏನಾರು ಬಸವರಾಜ ಬೊಮ್ಮಾಯಿ ಕರೆದಿರೋದು ಚುನಾವಣಾ ವಿಶ್ಲೇಷಣೆ ಮಾಡಕ್ಕೆ ಒಂದು ಚುನಾವಣಾ ವಿಶ್ಲೇಷಣೆ ಕರೆದ್ಬಿಟ್ಟು ನೀವು ನಾಯಕತ್ವ ಮಹೇಶ್ ಅವರೇ ಇದು ಇದಲ್ಲ. ನೀವು ಮಾಧ್ಯಮ ಏನ್ ಕೇಳ್ಬೇಕಂತ ನಾವು ಇಲ್ಲಿ ಕೂತು ಡಿಕ್ಟೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತು ಚುನಾವಣೆಯ ಫಲಿತಾಂಶದ ಅಷ್ಟೇ ಆಗಿದ್ರೆ ಫಲಿತಾಂಶ ತೋರಿಸಿ ಸುಮ್ಮನೆ ಮನೆಗೆ ಹೋಗ್ಬೋದು. ಚುನಾವಣೆ ನಂತರದ ರಾಜಕೀಯ ಪರಿಣಾಮಗಳ ಬಗ್ಗೆನೂ ಚರ್ಚೆ ಆಗಬೇಕು. ಈಗ ನೀವು ವೆಸ್ಟ್ ಬೆಂಗಾಲ್ವರೆಗೆ ಹೋಗಿದ್ದೀರಿ, ಆಗಲೇ ನೀವೇ ಅದನ್ನು ಫಸ್ಟಿಗೆ ಅದನ್ನು ಡೈವರ್ಟ್ ಮಾಡಿದವರು. ಹಾಗೆ ನೋಡಿದರೆ ನೀವು ಹೇಳಿದ 2 ಪಾಯಿಂಟ್ಗಳನ್ನೇ ಹೇಳ್ತೇನೆ. ಒಂದು, ನೀವು ಹೇಳಿದಿರಿ ಮತ್ತೆ ಅದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀರಿ, ಒಂದು ಪಾನ್ ಇಂಡಿಯಾದಲ್ಲಿ ನೀವು ಒಂದು ತೀರ್ಮಾನ ತಗೊಂಡಿದ್ದಾರೆ. ನಾನು ಅದನ್ನು ಒಪ್ತೇನೆ. ಚುನಾವಣೆಯಲ್ಲಿ ಸುಧಾರಣೆ ಆಗಿದೆ, ಈ ದೇಶದ ರಾಜಕೀಯ ಸುಧಾರಣೆ ಆಗೋದಿಲ್ಲ, ನಾನು ಅದನ್ನು ಒಪ್ತೇನೆ. ನೀವು ವಂಶ ಪರಂಪರೆಯ ರಾಜಕಾರಣಕ್ಕೆ ನಾವು ವಿರುದ್ಧ ಇದ್ದೇವೆ, ಅದರಿಂದ ಸಿಂಪತಿ ವೋಟ್ ತಗೊಳ್ಳೋದಿಲ್ಲ, ಫ್ಯಾಮಿಲಿ ಮೆಂಬರ್ಗಳಿಗೆ ಕೊಡೋದಿಲ್ಲ ಅಂತ. ಇದು ಈ ಉಪಚುನಾವಣೆಗೆ ಮಾತ್ರ ಕೈಗೊಂಡ ನಿರ್ಧಾರನ ಅಲ್ಲ ನಿಮ್ಮ ಪಕ್ಷದ ನಿರ್ಧಾರನ ಅಂತ ಒಂದು ಸ್ಪಷ್ಟಪಡಿಸ್ಬೇಕು ನೀವು. ಅದಾಗಿದ್ರೆ ನಾನು ಸ್ವಾಗತಿಸ್ತೇನೆ, ಅದನ್ನು ಆಗಲೇಬೇಕದು. ಇನ್ನೊಂದು, ನೀವು ಹೇಳ್ತೀರಿ ವ್ಯಕ್ತಿ ರಾಜಕಾರಣದ ಬಗ್ಗೆ ಅಂತ. ಇಡೀ ದೇಶದಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚ ವಿಶ್ವದಲ್ಲಿ ಕೂಡ ಈ ದೇಶದಲ್ಲಿ ಯಾವ ರೀತಿಯ ವ್ಯಕ್ತಿ ರಾಜಕಾರಣ ನಡೀತದೆ ಅಂತ ಗೊತ್ತಿದೆ. ನೀವು ಒಂದು ಕಾಲದಲ್ಲಿ, ನಾನು ಅದನ್ನು ಹೇಳ್ತೇನೆ, ಒಂದು ಕಾಲದಲ್ಲಿ ಕಾಂಗ್ರೆಸ್ ಏನನ್ನು ಮಾಡ್ತಾ ಇರೋದು ವ್ಯಕ್ತಿ ಪೂಜೆಯ ರಾಜಕಾರಣವನ್ನು, ಇವತ್ತು ಅದೇ ರಾಜಕಾರಣವನ್ನು ಬಿಜೆಪಿ ಮಾಡ್ತಾ ಇದೆ ಎನ್ನುವುದು ಕೂಡ ವಾಸ್ತವ. ಈ ಎರಡನ್ನು ಒಪ್ಕೊಂಡೆ ನಾವು ಮುಂದೆ ಹೋಗ್ಬೇಕು. ಈಶ್ವರಪ್ಪ ಅವ್ರದ್ದು ಒಂದು ರಿಯಾಕ್ಷನ್ ಇದೆ. ಹಾನಗಲ್ ಸೋಲನ್ನ ಸಿಎಂ ತಲೆಗೆ ಕಟ್ಟೋದು ಸರಿಯಲ್ಲ, ಎಲ್ಲರೂ ಸಾಮೂಹಿಕ ಜವಾಬ್ದಾರಿಯನ್ನ ಹೊರ್ತೇವೆ. ಬಳ್ಳಾರಿಯಲ್ಲಿ ಸಚಿವ KS ಈಶ್ವರಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಕ್ಚುಲಿ ಪ್ರಸ್ತಾಪ ಇಲ್ಲದೆ ಇರುವಂತದ್ದನ್ನ ಆ ಒಂದು ತಲೆಗೆ ಬಿಡ್ತಾ ಇದ್ದಾರೆ ಈಶ್ವರಪ್ಪನವರು. ಬೊಮ್ಮಾಯಿ ಪ್ರತಿ ಗ್ರಾಮದಲ್ಲಿ ಪ್ರಚಾರವನ್ನ ಮಾಡಿದ್ದಾರೆ. ಇಂಡಿಕೇಟ್ ಮಾಡ್ತಾ ಇದ್ದಾರೆ, ಇಲ್ಲಿ ಪ್ರತಿ ಗ್ರಾಮದಲ್ಲೂ ಕೂಡ ಪ್ರಚಾರ ಮಾಡಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು. ಆದ್ರೂ ಕೂಡ ಸೋಲನ್ನ ಕಂಡಿದ್ದೇವೆ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮಗೆ ಹಾನಗಲ್ನಲ್ಲಿ ದೊಡ್ಡ ಹಿನ್ನಡೆ ಆಗಿದೆ, ಇದು ಪ್ಲಸ್ ಪಾಯಿಂಟ್. ಮತ್ತೊಂದು ಕಡೆ ಹೇಳ್ತಾ ಇರುವಂತದ್ದು ಕಾಂಗ್ರೆಸ್ಗೆ, ಹಾನಗಲ್ನಲ್ಲಿ ದೊಡ್ಡ ಹಿನ್ನಡೆ ಆಗಿದೆ, ಸೋಲಿನ ಬಗ್ಗೆ ಪರಾಮರ್ಶೆ ಮಾಡ್ತೇವೆ ಅಂತ ಈಶ್ವರಪ್ಪನವರು ಹೇಳಿದ್ದಾರೆ. ಹಾನಗಲ್ ಯಾಕೆ ಆ ರೀತಿ ಆಯಿತು ಅದನ್ನು ಕೂತು ಚರ್ಚೆ ಮಾಡಿ ನಾವು ತೀರ್ಮಾನ ತಗೋಬೇಕು. ಏಕೆಂತಂದ್ರೆ 15,000 ತನಕ ಹಿಂದೆ ಬಿದ್ದಿರೋದು ಒಂದು ಆಶ್ಚರ್ಯವೇ. ಹಾಗಾಗಿ ಎಲ್ಲಿ ಈ ದೋಷ ಆಗಿದೆ ಇದನ್ನು ನಾವೆಲ್ಲ ಒಟ್ಟಿಗೆ ಕೂತು ಚರ್ಚೆ ಮಾಡಿ ನಾವು ತೀರ್ಮಾನ ತಗೋಬೇಕು. ಇದನ್ನ ಯಾವುದೋ ಮುಖ್ಯಮಂತ್ರಿಗಳು ಒಬ್ಬರ ಮೇಲೇನೆ ಈ ಸೋಲಿಗೆ ಕಾರಣ ಅಂತ ಹೇಳೋಕ್ಕೂ ನಾನು ತಯಾರಿಲ್ಲ. ಎಲ್ಲರೂ ಕೂಡ ಸಾಮೂಹಿಕ ಪ್ರಯತ್ನ ನಡೆದಂಥ ಕ್ಷೇತ್ರ. ಸಿಂದಗಿ ಕೂಡ ಅಷ್ಟೇ, ಹಾನಗಲ್ ಕೂಡ ಅಷ್ಟೇ. ಸಿಂದಗಿ ನಾವು ನಿರೀಕ್ಷೆಗೆ ಮೀರಿ ನಾವು ಅಲ್ಲಿ ನಮಗೆ ಜಯ ಕೊಟ್ಟಿದ್ದಾರೆ ಜನ ಅಂತಂದಾಗ ಕಾಂಗ್ರೆಸ್ನ ಅಷ್ಟೇ ಒಂದು ರೀತಿ ವಿರೋಧವಾಗಿ ತಿರಸ್ಕಾರ ಮಾಡಿದ್ದಾರೆ ಅಂತ ಅರ್ಥ. ಜೊತೆಗೆ ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸಲೀಂ ಅಹಮದ್ ಅವರು. ಸರ್, ಅವಾಗಲೇ ಮಾತನಾಡ್ತಾ ಇದ್ರಿ ಆಕ್ಚುಲಿ ಕಾಂಗ್ರೆಸ್ ಗೆಲುವಿಗೆ ಏನೇನ್ ಕಾರಣ ಆಗಿರ್ಬೋದು ಅಂತ. ಕಾಂಗ್ರೆಸ್ ಗಾಳಿ ಹಾಗಲಿ ಇತ್ತು. ದಿಸ್ ಇಸ್ ದ ವಿನ್ ಆಫ್ ಎ ಡೆಮಾಕ್ರಸಿ, ಪ್ರಜಾಪ್ರಭುತ್ವ. ಒಂದ್ ಕಡೆ ಹಣ ಇತ್ತು, ಒಂದ್ ಕಡೆ ಜನ ಇದ್ರು. ಸೊ ಜನರ ಗೆಲುವು ಇದು. ಇಟ್ ಇಸ್ ದ ವಿನ್ ಆಫ್ ದ ಡೆಮಾಕ್ರಸಿ. ವಿಚಾರ ಆಕ್ಚುಲಿ ಸರ್, ಯಾವ ಪಕ್ಷದವರು ಪ್ರಸ್ತಾಪ ಮಾಡೋದೇ ಸರಿಯಲ್ಲ ಅನ್ಸುತ್ತೆ. ಇಲ್ಲ, ನಾನು ಹೇಳ್ದಲ್ಲ, ನಾನು ಹೇಳ್ದೆ ಯಾವತ್ತು ಕ್ಯಾಂಪ್ 5ನೇ ತಾರೀಕು ನಾಮಿನೇಷನ್ ಫೈಲ್ ಮಾಡಿ ಅವತ್ತೇ ಹೇಳ್ದೆ, ಈ ಸರ್ಕಾರ ಎಷ್ಟು ಅಧಿಕಾರ ದುರುಪಯೋಗ ಮಾಡ್ಲಿ, ಎಷ್ಟು ಮಾಡ್ಲಿ, ನಾವಂತೂ ಗೆಲ್ಲೋ ಗ್ಯಾರಂಟಿ. ಯಾಕಂದ್ರೆ ನಾನು ಹೇಳ್ತಾ ಇದ್ದೆ ಯಾವಾಗ್ಲೇ, ದ ಮೂಡ್ ಆಫ್ ದ ಕಾನ್ಸ್ಟಿಟ್ಯೂನ್ಸಿ ವಾಸ್ ಪ್ರೋ ಕಾಂಗ್ರೆಸ್ ಪಾರ್ಟಿ. ಜನರು ಈ ಸರ್ಕಾರಕ್ಕೆ ಬುದ್ಧಿ ಕಲಿಸ್ಬೇಕಂತ ತೀರ್ಮಾನ ತಗೊಂಡಿದ್ರು. ಇವ್ರೇನ್ ತಿಳ್ಕೊಂಡು ಬೇರೆ ರೀತಿಯಲ್ಲಿ ಮಾಡ್ತೀವಿ ಎಲೆಕ್ಷನ್ ಅಂತ ಅದ್ಯಾವ್ದು ವರ್ಕೌಟ್ ಆಗ್ಲಿಲ್ಲ. ಜನ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ಸಿನ ಸಿದ್ಧಾಂತಗಳಿಗೆ ಮತ್ತೆ ಮಾನ್ಯವ್ರಿಗೆ. ಸಿಂದಗಿಲಿ ಯಾಕೆ ಸೋತ್ರಿ ಸರ್? 31,000 ಮತಗಳ ಅಂತರ ಅಂದ್ರೆ ಅದು ಚಿಕ್ಕ ಅಂತರ ಅಂತೂ ಅಲ್ವೇ ಅಲ್ಲ. ನೀವ್ ಹೇಳ್ತಾ ಇದ್ರಿ ಬೆಲೆ ಏರಿಕೆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರಿ. ಆಕ್ಚುಲಿ ಅವಾಗ್ಲೇ ಬೆಲೆ ಏರಿಕೆಗೆ ಉತ್ತರವನ್ನ ಕೊಟ್ಟಿದ್ದಾರೆ, ಬಿಜೆಪಿಯ ದುರಾಡಳಿತಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಸಿಂದಗಿ ಕ್ಷೇತ್ರದ ಜನ ಬಿಜೆಪಿಗೆ ಎಲ್ಲದಕ್ಕೂ ಜೈ ಅಂದ್ಬಿಟ್ರ ಬೆಲೆ ಏರಿಕೆಗೆಲ್ಲ? ಹಾನಗಲ್ ಜನ ಪ್ರಬುದ್ಧರು, ಬುದ್ಧಿವಂತರು. ಯಾಕಂದ್ರೆ ನಾವ್ ಯಾವಾಗ ನಮ್ಮ ದೇವನಿಂದ ನಮ್ಮ ಅಟ್ಯಾಕ್ ನಾವು ಒಂಥರ ಇಂಡೈರೆಕ್ಟ್ ಆಗಿ ಸಿಂದಗಿ ಕ್ಷೇತ್ರದ ಮತದಾರರು ಪ್ರಶ್ನೆ ಕೇಳಿದ್ರೆ ಅಲ್ಲ, ಸಿಂದಗಿ ಕ್ಷೇತ್ರದ ಮತದಾರರನ್ನ ಅವಮಾನ ಮಾಡ್ದಂಗಲ್ವಾ?
ಇಲ್ಲ ಅವಮಾನ ಅಲ್ಲ. ನಾನು ಹೇಳೋದು ಮ್ಯಾಂಡೇಟ್ ಅನ್ನು ಅವಮಾನ ಮಾಡ್ಬೇಕಲ್ವಾ? ಜನದ ಪ್ರಬುದ್ಧತೆಯನ್ನ ಪ್ರಶ್ನೆ ಮಾಡೋದು. ಕಾಂಗ್ರೆಸ್ಗೆ ವೋಟ್ ಕೊಟ್ರೆ ಪ್ರಬುದ್ಧರು, ಕಾಂಗ್ರೆಸ್ಗೆ ವೋಟ್ ಕೊಡ್ಲಿಲ್ಲ ಅಂದ್ರೆ ಅಪ್ರಬುದ್ಧರು ಅಂತ ಮ್ಯಾಂಡೇಟ್ ಅನ್ನು ಅವಮಾನ ಮಾಡ್ದಂಗಲ್ವಾ? ಇಲ್ಲ ಇಲ್ಲ, ನಮ್ಮ 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 ಮಾತುಗಳಿಗೆ ಮನ್ನಣೆ ಕೊಟ್ಟ ಹಾಗಾದ್ರೆ ಸಿಂದಗಿ ಜನ ವೋಟ್ ಕೊಟ್ಟಿಲ್ಲ ಅಂದ್ರೆ ಇಲ್ಲ. ನಾನು ಹೇಳಿದೆ ಹಾನಗಲ್ ಜನ ನಮ್ಮ ಮಾತಿಗೆ, ಕೆಪಿಸಿ ಶಿವಕುಮಾರ್ ಮಾತಿಗೆ, ಸಿದ್ದರಾಮಯ್ಯ ಮಾತಿಗೆ, ಖರ್ಗೆ ನಮ್ಮ ಮುಖಂಡರ ಮಾತು ನಾವು ಎರಡೇ ವಿಷಯ ಕೇಳಿದ್ವಿ. ಯಾಕೆ ಮಾನ್ಯಗೆ ವೋಟ್ ಹಾಕ್ಬೇಕು, ಯಾಕೆ ಬಿಜೆಪಿ ವೋಟ್ ಹಾಕ್ಬಾರ್ದು, ಎರಡೇ ವಿಚಾರ ನಮ್ದಿದ್ದು. ಸೊ ಜನ ಒಪ್ಕೊಂಡು ಹೌದು ಮಾನ್ಯ ಒಳ್ಳೆ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಇವತ್ತು ನಿಜವಾಗ್ಲೂ ಅಧಿಕಾರ ಇಲ್ದಿದ್ದು ಕೂಡ ನಿರಂತರವಾಗಿ ಕೆಲವೊಂದು ಸಂದರ್ಭದಲ್ಲಿ ಸಹಾಯ ಮಾಡಿದ್ದಾರೆ. ಇವತ್ತು ಅಂತ ರೀತಿಯಲ್ಲಿ ಜನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಒಂದು ಶಕ್ತಿ ಕೊಟ್ಟಿದ್ದಾರೆ. ಅದರಿಂದ ದಿಸ್ ಈಸ್ ದ ಬಿಗಿನಿಂಗ್ ಆಫ್ ದ ಎಂಡ್ ಆಫ್ ದ ಬಿಜೆಪಿ ರೂಲ್ ಇನ್ ಕರ್ನಾಟಕ. ಇದು ಶುರು ಆಗಿದೆ 2020ರಲ್ಲಿ. ಇದೇ ಟ್ರೆಂಡ್ ಮುಂದೆ ಹೋಗುತ್ತೆ. ಕಾಂಗ್ರೆಸ್ ಅಧಿಕಾರ ವಿಶ್ವಾಸ. ಓಕೆ, ಥ್ಯಾಂಕ್ ಯು ಸರ್. ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ರಾಜ್ಕುಮಾರ್ ಅವರು ನಮ್ಮನ್ನ ಅಗಲಿದ್ದಾರೆ. ಆದರೆ ಪುನೀತ್ ಕೊನೆ ಕ್ಷಣದ ದೃಶ್ಯ ಸಿಕ್ಕಿದೆ. ಪುನೀತ್ ಕೊನೆ ಕ್ಷಣದ ದೃಶ್ಯ ಸಿಕ್ಕಿರುವಂಥದ್ದು. ಪುನೀತ್ ಅವರ 5ನೇ ದಿನದ ಹಾಲು ತುಪ್ಪ ಬಿಡುವಂಥ ಕಾರ್ಯಕ್ರಮ ಆಯ್ತು ಇವತ್ತು. ಮನೆಯಿಂದ ಆಸ್ಪತ್ರೆಗೆ ಹೋಗ್ತಾ ಇದ್ದಂಥ ದೃಶ್ಯ ಸಿಕ್ಕಿದೆ. ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನ ಅಗಲಿ 5 ದಿನ ಆಯಿತು. ಆ ಪುನೀತ್ ಕೊನೆ ಕ್ಷಣದ ದೃಶ್ಯವನ್ನ ನಿಮಗೆ ತೋರಿಸ್ತೀವಿ. ಅಪ್ಪು ಕೊನೆ ಕ್ಷಣ. ಯಾಕಂದರೆ ಹತ್ತತ್ರ 20 ಲಕ್ಷಕ್ಕೂ ಹೆಚ್ಚು ಜನ ಪುನೀತ್ ರಾಜ್ಕುಮಾರ್ ಅವರ ಅಂತಿಮ ದರ್ಶನವನ್ನ ಪಡೆದಿದ್ರು. ಇಡೀ ಕರುನಾಡೆ ಮರುಗಿತ್ತು ಪುನೀತ್ ರಾಜ್ಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇಂತಹ ಒಬ್ಬ ಶ್ರೇಷ್ಠ ನಟನನ್ನ ಕಳ್ಕೊಂಡ್ವಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ತಾ ಇದ್ವಿ. ಈಗ ಗಮನಿಸ್ತಾ ಇದ್ದೀರಾ ಆ ದೃಶ್ಯಾವಳಿಗಳನ್ನು. ಅವರ ಮನೆಯಲ್ಲಿ ಇರುವಂಥ CCTVಯ ದೃಶ್ಯಾವಳಿ ಇದು. ಅವರ ಮನೆಯಿಂದ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಪುನೀತ್ ರಾಜ್ಕುಮಾರ್ ಅವರ ಕೊನೆ ಕ್ಷಣದ ದೃಶ್ಯಾವಳಿಗಳು ಇದು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಹರ್ಷವರ್ಧನ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರ್ಷ, ಕೊನೆ ಕ್ಷಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಯ್ತು ಅಲ್ಲಿ ಅನ್ನೋದ್ರ ಬಗ್ಗೆ ಏನ್ ಹೇಳ್ಬೋದು ಅಂತ? ಖಂಡಿತವಾಗ್ಲೂ ಏನಂತಂದ್ರೆ ಸುಮಾರು 11 ಗಂಟೆ ಸಮಯದಲ್ಲಿ, ಅಂದ್ರೆ 10:30, 10:45 ಸಮಯದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಜಿಮ್ ನಿಂದ ಮನೆಗೆ ಬರ್ತಾರೆ. ಆಗ ಅವರ ಪತ್ನಿ ಅಶ್ವಿನಿ ಅವರಿಗೆ ಹೇಳ್ತಾರೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿದೆ. ಈ ರೀತಿಯಾಗಿ ಹೇಳಿದಾಗ ತಕ್ಷಣ ಆಸ್ಪತ್ರೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಅವರ ಪತ್ನಿ ಏನ್ ಹೇಳ್ತಾರೆ, ಅವ್ರ ಜೊತೆನಲ್ಲಿ ಹೊರಗಡೆ ಬರ್ತಾರೆ. ಆಗ ಅವರು ರೆಡಿಯಾಗಿ ಒಂದು ಬ್ಲೂ ಕಲರ್ ಟಿ ಶರ್ಟ್ ಹಾಕೊಂಡು, ಒಂದು ಟ್ರ್ಯಾಕ್ ಪ್ಯಾಂಟ್ ಹಾಕೊಂಡು ಗೇಟ್ ಬಳಿ ಇರುವಂತ ಒಂದು ಕಾರ್ ಬಳಿ ಬರ್ತಾರೆ. ಜೊತೆಗೆ ಅವ್ರ ಪತ್ನಿ ಅಶ್ವಿನಿ, ಪುನೀತ್ ರಾಜ್ಕುಮಾರ್ ಅವರು ಸಹ ಬರ್ತಾರೆ. ಇಬ್ರು ಸಹ ಕಾರ್ ಹತ್ತಿ ಕುತ್ಕೊಂಡು ಆ ಬಳಿಕ ಅವರು ಮನೆಯಿಂದ ಹೊರಡುವಂತದ್ದು 11 ಗಂಟೆ 2 ನಿಮಿಷಕ್ಕೆ ಸರಿಯಾಗಿ ಪತಿ ಪತ್ನಿ ಮತ್ತು ತಮ್ಮ ಡ್ರೈವರ್ ಜೊತೆನಲ್ಲಿ ಕಾರ್ನಿಂದ ಬರುವಂತದ್ದು. ಆ ಬಳಿಕ ಅವರು ರಮಣಶ್ರೀ ಆಸ್ಪತ್ರೆಗೆ ಹೋಗುವಂತದ್ದು. ಅಲ್ಲಿನ ವೈದ್ಯರು ಅವರಿಗೆ ಬೇರೆ ಆಸ್ಪತ್ರೆ ರೆಫರ್ ಮಾಡುವಂತದ್ದು. ಆ ಬಳಿಕ ಅವರು ವಿಕ್ರಮ್ ಆಸ್ಪತ್ರೆಗೆ ಬರೋದು. ವಿಕ್ರಮ್ ಆಸ್ಪತ್ರೆ ತಲುಪೋದ್ರ ಒಳಗೆ ಅಲ್ಲಿನ ವೈದ್ಯರು ಬ್ರಾಟೆಡ್ ಅಂತ ಹೇಳುವಂತದ್ದು. ಆ ಒಂದು ಏನು ಕೊನೆಯ ಕ್ಷಣಗಳು, ಅವರು ಮನೆಗೆ ಬಂದು ರೆಡಿಯಾಗಿ ಮನೆಯಿಂದ ಆಸ್ಪತ್ರೆಗೆ ಹೋಗುವಂತ ಕ್ಷಣಗಳನ್ನ ಆ ಒಂದು CCTV ವಿಡಿಯೋ ಈಗ ನ್ಯೂಸ್ 18 ಕನ್ನಡಕ್ಕೆ ಲಭ್ಯ ಆಗಿರುವಂತದ್ದು. ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ ಸ್ವಲ್ಪನೂ ಕೂಡ ಎಲ್ಲೋ ಒಂದ್ ಸ್ವಲ್ಪ ಅವರು ಸುಸ್ತಾಗಿದ್ದ ರೀತಿನೇ ಆಗ್ಲಿ ಯಾವುದು ಅದ್ರಲ್ಲಿ ಗೊತ್ತೇ ಆಗಲ್ಲ. ಆಕ್ಚುಲಿ ಹಂಗ್ ನೋಡೋದಾದ್ರೆ ತುಂಬಾ ಫಿಟ್ ಅಂಡ್ ಫೈನ್ ಆಗಿನೂ ಕೂಡ ಕೊನೆ ಕ್ಷಣದಲ್ಲಿ ಕಾಣಿಸ್ತಾ ಇದ್ದಾರೆ. ಹೌದು, ಇಲ್ಲೋ ಒಂದ್ ಕಡೆ ಈ ಎದೆ ನೋವು ಬಂದಾಗ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಅಥವಾ ಹಾರ್ಟ್ ಅಟ್ಯಾಕ್ ಅಂತ ಏನ್ ಹೇಳ್ತೀವಿ, ಎದೆ ನೋವು ಕಾಣಿಸ್ಕೊಂಡಾಗ ಕೇವಲ ಅದೇ ಅಂತ ಅಲ್ಲ, ಹಲವಾರು ಕಾರಣಗಳಿಗೆ ಸ್ಟ್ರೆಸ್ ಇಂದ ಆಗಿರ್ಬೋದು ಅಥವಾ ಗ್ಯಾಸ್ಟ್ರಿಕ್ ಇಂದ ಆಗಿರ್ಬೋದು, ಹೀಗೆ ಎದೆ ನೋವು ಕಾಣಿಸ್ಕೊಳ್ಳೋದಕ್ಕೆ ಹಲವಾರು ಕಾರಣಗಳಿದಾವೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಕೇರ್ಲೆಸ್ ಮಾಡುವಂತಹ ಒಂದು ಸಾಧ್ಯತೆಗಳು ಇರ್ತವೆ. ಹೀಗಾಗಿ ಆಸ್ಪತ್ರೆಗೆ ತಕ್ಷಣ ಹೊರಟು ಬಂದ್ರು ಸಹ ತಕ್ಷಣ ಒಂದು ದೊಡ್ಡ ಆಸ್ಪತ್ರೆ ಅಥವಾ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹೋಗಿದ್ರೆ ಎಲ್ಲೋ ಒಂದ್ ಕಡೆ ಪುನೀತ್ ರಾಜ್ಕುಮಾರ್ ಅವರನ್ನ ಉಳಿಸ್ಕೊಳ್ಳೋ ಚಾನ್ಸಸ್ ಹೆಚ್ಚಾಗಿತ್ತೇನೋ ಅನ್ನೋ ಒಂದು ಅಭಿಮಾನಿಗಳು ಸಹ ಆ ರೀತಿಯಂತ ಒಂದು ಅಭಿಪ್ರಾಯಗಳನ್ನ ವ್ಯಕ್ತಪಡ್ತಾ ಇರುವಂತದ್ದು. ಹೀಗಾಗಿ ಆ ಒಂದು ಎದೆನೋವು ಕಾಣಿಸ್ಕೊಂಡಾಗ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೋಬೇಕಾಗಿತ್ತು. ತಕ್ಷಣ ಆಸ್ಪತ್ರೆಗೆ ಹೋಗ್ಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಅವ್ರ ಆಸ್ಪತ್ರೆಗೆ ಹೋದ್ರು ಸಹ ಅಲ್ಲಿಂದ ಮತ್ತೊಂದು ಆಸ್ಪತ್ರೆಗೆ ರೆಫರ್ ಮಾಡಿದ್ದಾರೆ. ಹೌದು, ಆ ವಿಡಿಯೋದಲ್ಲಿ ನೋಡಿದಾಗ ಆರಾಮಾಗಿ ಅವರು ತಮ್ಮ ಮನೆಯಿಂದ ಕಾರ್ವರೆಗೂ ನಡ್ಕೊಂಡು ಹೋಗೋದು ನೋಡಿದಾಗ ಎಲ್ಲೋ ಒಂದ್ ಕಡೆ ಏನು ಅವ್ರಿಗೆ ಇದು 11 ಗಂಟೆ 1 ನಿಮಿಷದಲ್ಲಿ ರೆಕಾರ್ಡ್ ಆಗಿರುವಂತ ದೃಶ್ಯಾವಳಿ ನೋಡ್ತಾ ಇದ್ದೆ. ಆ ದೃಶ್ಯಾವಳಿಯ ಟೈಮಿಂಗ್ಸ್ ಅನ್ನ ಆಮೇಲೆ ಡಾಕ್ಟರ್ ಹೇಳಿದ್ದು ವಿಕ್ರಮ್ ಆಸ್ಪತ್ರೆ ಸಂದರ್ಭದಲ್ಲಿ, ಆಮೇಲೆ ರಮಣ್ ರಾವ್ ಅವರು ಕೂಡ ಹೇಳಿದ್ದು 11 ಗಂಟೆ
15 ನಿಮಿಷದ ಸಂದರ್ಭದಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಆಯಿತು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಲ್ಲ, ಮ್ಯಾಸಿವ್ ಕಾರ್ಡಿಯಾಕ್ ಅರೆಸ್ಟ್ ಅಂತ. ಹತ್ತತ್ರ ರಮಣಶ್ರೀ ಅಂದ್ರೆ ಅವರ ಕ್ಲಿನಿಕ್ ಹೋದಂತ ಸಂದರ್ಭದಲ್ಲೇ ಆಗಿದ್ದ ಅಂತ? ಹೌದು, ಅಂದ್ರೆ ಅವ್ರ ಕ್ಲಿನಿಕ್ ಹೋಗಿ ಆ ಬಳಿಕ ಅಂದ್ರೆ ಈ ಜಿಮ್ ನಲ್ಲಿ ಇರ್ಬೇಕಾಗಿದ್ರೆ ಅದಾಗ್ಲೇ ಅವ್ರಿಗೆ ಎದೆನೋ ಕಾಣಿಸ್ಕೊಂಡಿತ್ತು ಅನ್ನೋ ಒಂದು ಮಾಹಿತಿ ಇದೆ. ಹೀಗಾಗಿನೇ ಜಿಮ್ ನಲ್ಲಿ ಹೆಚ್ಚು ಹೊತ್ತು ಸಮಯನ ಸ್ಪೆಂಡ್ ಮಾಡದಲ್ಲೇ ತಕ್ಷಣ ಜಿಮ್ ನಿಂದ ಮನೆಗೆ ಬಂದಿದ್ದಾರೆ. ಮನೆಗೆ ಬಂದು ತಮ್ಮ ಪತ್ನಿ ಬರೀ ಹೇಳ್ಕೊಂಡಿದ್ದಾರೆ, ಸ್ವಲ್ಪ ಏನೋ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿದೆ, ಯಾಕೋ ಅನೀಸಿನೆಸ್ ಅಥವಾ ಎದೇನೋ ಕಾಣಿಸ್ಕೊಂಡಿದೆ ಅಂತ ಹೇಳಿದಾಗ ತಮ್ಮ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಪತಿ ಜೊತೆನಲ್ಲಿ ತಾವು ಸಹ ಕಾರ್ನಲ್ಲಿ ಆಸ್ಪತ್ರೆಗೆ ಹೊರಡೋದಕ್ಕೆ ಅಂತ ಬರುವಂತದ್ದು. ತಕ್ಷಣ ಯಾಕೆ ರಮಣೇಶ್ರೀ ಆಸ್ಪತ್ರೆಗೆ ಏನ್ ಹೋದ್ರು ಅಂತಂದ್ರೆ ಅವ್ರ ಫ್ಯಾಮಿಲಿ ಡಾಕ್ಟರ್ ವರ್ಷಾನುಗಟ್ಲೆಯಿಂದ ರಾಜ್ಕುಮಾರ್ ಫ್ಯಾಮಿಲಿ ಅವರ ಫ್ಯಾಮಿಲಿ ಡಾಕ್ಟರ್ ಆಗಿರೋ ಕಾರಣ ಮತ್ತೆ ಮನೆಗೆ ತುಂಬಾ ಸಮೀಪ ಇರೋ ಕಾರಣ ಅದೇ ಆಸ್ಪತ್ರೆಗೆ ಹೊರಡುವಂತದ್ದು. ಆ ಬಳಿಕ ಅಲ್ಲಿ ಅವರು ಮತ್ತೊಂದು ವಿಕ್ರಮ್ ಆಸ್ಪತ್ರೆಯನ್ನ ರೆಫರ್ ಮಾಡೋ ಕಾರಣದಿಂದಾಗಿ ಅವರು ಅಲ್ಲಿಂದ ಹೊರಡೋ ಸಮಯದಲ್ಲಿ ಆಸ್ಪತ್ರೆ ಅಂದ್ರೆ ವಿಕ್ರಮ್ ಆಸ್ಪತ್ರೆಗೆ 11:30, 11:35, ಆ ಸಮಯದಲ್ಲಿ ಅವ್ರು ರೀಚ್ ಆಗುವಂತದ್ದು. ಆ ಮಧ್ಯೆ ಏನಾದ್ರೂ ಒಂದು ಕಾರ್ಡಿಯಾಕ್ ಅರೆಸ್ಟ್, ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿರುವಂತ ಒಂದು ಸಾಧ್ಯತೆಗಳು ಇರುವಂತದ್ದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಹರ್ಷ. ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಸಿಂದಗಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಜಯಬೇರಿಯನ್ನ ಬಾರಿಸಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಕಟಪೂರ್ವ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಟ್ವೀಟ್ ಮಾಡಿ ಶುಭ ಕೋರಿದ್ದಾರೆ ಯಡಿಯೂರಪ್ಪನವರು. ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳು, ರಾಜ್ಯ ಬಿಜೆಪಿ ಸರ್ಕಾರದ ಜನಪರ ಯೋಜನೆಗಳನ್ನ ಜನ ಮೆಚ್ಚಿದ್ದಾರೆ ಎನ್ನುವುದಕ್ಕೆ ಈ ಕ್ಷೇತ್ರದಲ್ಲಿ ಪಕ್ಷದ ಗೆಲುವು ಸಂಕೇತವಾಗಿದೆ ಅಂತ ಟ್ವೀಟ್ ಅನ್ನ ಮಾಡಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ ಯಡಿಯೂರಪ್ಪನವರು. ಆದರೆ ಮತ್ತೊಂದು ಕಡೆ ಸೋತಿರುವಂತ ಆ ವಿಚಾರ ಯಾವ ರೀತಿಯಾಗಿ ಪ್ರಸ್ತಾಪ ಆಗುತ್ತೋ ಗೊತ್ತಿಲ್ಲ. ಹಂಗಾದ್ರೆ ರಮೇಶ್ ಸರ್, ಇಲ್ಲಿ ನಾನು ಅವಾಗಲೇ ಈಶ್ವರಪ್ಪನವರ ಮಾತುಗಳನ್ನು ತೋರಿಸ್ತಾ ಇದ್ವಿ. ಫಸ್ಟೇ ಹೇಳಿದ್ದೆ, ಅಮಿತ್ ಶಾ ಅವರು ದಾವಣಗೆರೆಯಲ್ಲಿ ಮಾತನಾಡಿದಂಥ ಸಂದರ್ಭದಲ್ಲಿ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ನಾವು ನೆಕ್ಸ್ಟ್ ಎಲೆಕ್ಷನ್ನ ಫೇಸ್ ಮಾಡ್ತೀವಿ ಅಂತ ಹೇಳಿದ್ರು. ಅವಾಗ್ಲೇ ಬಹಿರಂಗವಾಗಿ ನಮ್ಮದು ಸಾಮೂಹಿಕ ನಾಯಕತ್ವ, ಹಾಗೆಲ್ಲ ಏನಿಲ್ಲ ಅಂತೆಲ್ಲ ಹೇಳಿದ್ರು ಈಶ್ವರಪ್ಪನವರು, ನನಗೆ ನೆನಪಿದೆ. ಇವತ್ತು ಈ ಮಾತುಗಳನ್ನು ಗಮನಿಸಿದ್ರೆ ಮೊದಲ ಒಂದು ಹೇಳಿಕೆ ಅಂತ ಹೇಳ್ಬೋದಾ ಅಸಮಾಧಾನದ್ದು? ಇಲ್ಲ, ಇಲ್ಲಿ ಭಾಳ ಪ್ರಮುಖವಾಗಿ ಒಂದೊಂದು ಚುನಾವಣೆ ಒಂದೊಂದು ರೀತಿಯಲ್ಲಿ ರಾಜಕೀಯ ವಿಶ್ಲೇಷಣೆಗಳು ನಡೆಯುವಂಥದ್ದು ಸ್ವಾಭಾವಿಕ. ಇಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕರು ಮಾಡ್ತಾ ಇರ್ತಕ್ಕಂಥ ಹೇಳಿಕೆಗಳನ್ನ ನಾವು ಭಾಳ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಈಗ ನೀವು ಈಶ್ವರಪ್ಪ ಅವ್ರ ಬಾಡಿ ಲ್ಯಾಂಗ್ವೇಜು, ಅವರು ಒಂದು ಕಡೆ ಸಾಮೂಹಿಕ ನಾಯಕತ್ವ ಅಂತಾರೆ, ಬೊಮ್ಮಾಯಿರವರು ಗ್ರಾಮಕ್ಕೂ ಭೇಟಿ ಕೊಟ್ಟಿದ್ರು ಅಂದರೆ ಅವ್ರ ತಲೆ ಕಟ್ಟುವಂಥ ವ್ಯವಸ್ಥಿತವಾದ ಪ್ರಯತ್ನ ಈಶ್ವರಪ್ಪ ಅವ್ರು ಮಾಡಿದ್ರು. ಅದಕ್ಕೆ ಮುಂಚೆ ರಾಜಗೌಡರು ಮಾತಾಡಿದ್ರು. ಸಮ್ ಎಕ್ಸ್ಟೆಂಟ್ ಈ ಅಡ್ಮಿಟೆಡ್ ನಮಗೆ ಸೋಲಾಗಿದೆ ಅಂತ ಒಪ್ಕೊಂಡ್ರು. ಅಟ್ ದ ಸೇಮ್ ಟೈಮ್ ಈ ಬಿಲಾಂಗ್ಸ್ ಟು ಯಡಿಯೂರಪ್ಪ ಗ್ರೂಪು. ಸೊ ಅವ್ರ ಬಾಡಿ ಲ್ಯಾಂಗ್ವೇಜಲ್ಲೂ ಸಹ ಇಲ್ಲಿ ಇದು ಬಸವರಾಜ ಬೊಮ್ಮಾಯಿ ನಾಯಕತ್ವಕ್ಕೆ ತೆಟ್ಟನ ರೀತಿಯಲ್ಲಿ ಒಂದು ಮೆಸೇಜು. ಮತ್ತೆ ಈಗ ಯಡಿಯೂರಪ್ಪನವ್ರು ಟ್ವೀಟ್ ಮಾಡಿದ್ದಾರೆ ಸಿಂದಗಿದು, ಅವರು ಹ್ಯಾಸ್ ನಾಟ್ ಕಮೆಂಟೆಡ್ ಅಬೌಟ್ ಹಾನಗಲ್. ಚುನಾವಣಾ ಪೂರ್ವದಲ್ಲಿ ದಾವಣಗೆರೆಯಲ್ಲಿ ನಡೆದಂಥ ಪಕ್ಷದ ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪನವರು ಸ್ಪಷ್ಟವಾದಂಥ ಹೇಳಿಕೆಯನ್ನು ಕೊಟ್ಟರು. ನೀವು ಪಾರ್ಲಿಮೆಂಟ್ಗೆ ನಾವು ಮೋದಿಯವ್ರ ಹೆಸರು ಇಟ್ಕೊಂಡು ಚುನಾವಣೆ ಮಾಡ್ಬೋದು, ಬಿಟ್ಟರೆ ಅಸೆಂಬ್ಲಿವರೆಗೆ ಮೋದಿಯವ್ರ ಹೆಸರಿನಲ್ಲಿ ಚುನಾವಣೆ ಮಾಡೋಕ್ಕಾಗಲ್ಲ ಅಂತ. ಯಾವಾಗ ಹೇಳೋದು? ಇನ್ನು 1 ವರ್ಷದಿಂದ ಹೇಳದ. ಅವರು ನಾಯಕತ್ವವನ್ನು ಬಿಟ್ಟು ಕೆಳಗಡೆ ಇಳಿದ ಮೇಲೆ ಶಾವ್ರವರು ಬಂದು ಬಸವರಾಜ ಬೊಮ್ಮಾಯಿ ನಾಯಕರು ಅಂತ ಹೇಳಿದ ಮೇಲೆ ಕಾರ್ಯಕಾರಿಣಿ ದಾವಣಗೆರೆ ಕಾರ್ಯಕಾರಿಣಿ ಸಭೆಯಲ್ಲಿ ಅಂದ್ರೆ ಲೋಕಲ್ಗೆ ನರೇಂದ್ರ ಮೋದಿ ಹೆಸರು ಬರೋದಿಲ್ಲ, ನಡೆಯೋದಿಲ್ಲ ಅಂದ್ರೆ ನನ್ನ ನಾಯಕತ್ವ ಉಳಿಸ್ಕೊಳ್ಳಿ ಅನ್ನೋದು ಇಂಡೈರೆಕ್ಟ್ ಆಗಿ ಎಸ್ಗೆ ಒಂದು ಮೆಸೇಜ್. ಇವತ್ತು ಸಹ ಅವರು ಚಿಕ್ಕಾರಿಪುರ ಕ್ಷೇತ್ರ ಆದ್ರೂ ಸಹ ಹೆಚ್ಚು ಆ ಕ್ಷೇತ್ರದಲ್ಲಿ ಚುನಾವಣೆಯ ಸಮಯವನ್ನು ಕಳೀಲಿಲ್ಲ ಅವರು. ಈವನ್ ವಿಜೇಂದ್ರರವರು ಸಹ ಒಂದು ದಿನ ಬಂದು ಬೈಕ್ ರ್ಯಾಲಿ ಮಾಡಿದ್ರು. ಬಟ್ ಒಂದೇ ದಿನ ಸೋಮವಾರ ದಿನ ಬಂದು ಬೈಕ್ ರ್ಯಾಲಿ ಮಾಡಿ ವಾಪಸ್ ಬಂದ್ರು. ಅಂದ್ರೆ ಅಟ್ಯಾಚ್ಡ್ ಕಾನ್ಸ್ಟಿಟ್ಯೂನ್ಸಿ. ನಾನು ಹೇಳ್ತಾ ಇರ್ತಕ್ಕಂಥ ಇವೆಲ್ಲ ಕಾರಣದಿಂದ ಬಿಜೆಪಿ ಸೋತಿದೆ ಅಂತ ಅಲ್ಲ. ಇವೆಲ್ಲ ಸ್ವಾಭಾವಿಕವಾಗಿ ಚುನಾವಣಾ ನಂತರ ಸಮೀಕ್ಷೆ ಮಾಡಬೇಕಾದ್ರೆ ಇವೆಲ್ಲ ಅಂಶಗಳು ಚರ್ಚೆಗೆ ಬರುತ್ತೆ. ಆಗ್ಲೇ ಮಹೇಶ್ ಅವರು ತಾವೇನೋ ಒಂದು ಸ್ಟೇಟ್ಮೆಂಟ್ ಮಾಡೋದಕ್ಕೆ ಆಬ್ಜೆಕ್ಟ್ ಮಾಡಿದ್ರು, ಬಸವರಾಜ ಬೊಮ್ಮಾಯಿ ಎಸ್ ತರ್ತೀರಾ ಅಂತೇಳಿ. ಇಡೀ ಚುನಾವಣಾ ಫಲಿತಾಂಶ ನಿಂತಿರೋದೆ ಬಸವರಾಜ ಬೊಮ್ಮಾಯಿ ಹೆಸರು ಮೇಲೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ಬಹುತೇಕ ಇನ್ನೊಂದು 3-4 ದಿವಸದಲ್ಲಿ ಅವ್ರು 100 ಡೇಸ್ಗೆ ಹೋಗ್ತಾ ಇದ್ದಾರೆ. ಸೊ ಇದು ಒಂದು ರೀತಿ ಅವ್ರಿಗೆ ಗಿಫ್ಟು. ಹಾನಗಲ್ ಚುನಾವಣೆ ಫಲಿತಾಂಶ ಏನಿದೆ ಗಿಫ್ಟ್. ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ, ನಾನು ಭಾಳ ಮತ್ತೆ ಹೇಳ್ತಾ ಇದ್ದೀನಿ. ಯಾಕೆ ಹೇಳ್ತೀನಿ ಅಂದರೆ, ನಾನು ಹಾನಗಲ್ಲಲ್ಲಿ ಒಂದು ಪಂಚಾಯತಿ ಜವಾಬ್ದಾರಿ ತಗೊಂಡಿದ್ದಂತವನು. ಬೊಮ್ಮಾಯಿರವರು ಯಾವ ರೀತಿ ಜವಾಬ್ದಾರಿ ತಗೊಂಡು ಅವರು ಸಜ್ಜನರವ್ರ ಹೆಸರಿನಲ್ಲಿ ಚುನಾವಣೆ ಆಗಲೇ ಇಲ್ಲ. ಸರ್, ಸೋಮಣ್ಣ ಮಾತಾಡ್ತಿದ್ದಾರೆ ನೋಡ್ಕೊಂಡು. ದೇಶದ ಸಮಸ್ಯೆಗಳ ಬಗ್ಗೆ ಆಗಲಿ, ರಾಜ್ಯದ ಸಮಸ್ಯೆಗಳ ಬಗ್ಗೆ ಆಗಿ ಈ ಚುನಾವಣೆಯಲ್ಲಿ ಓಟ್ ಹಾಕಿಲ್ಲ. ಸ್ಥಳೀಯ ಸಮಸ್ಯೆಗಳೇನಿದೆ ಅದಕ್ಕೆ ಆದ್ಯತೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಚುನಾವಣೆ ನಡೆದಿದೆ. ನಾನು ಜನರ ನಾಡಿ ಮಿಡಿತವನ್ನು ತುಂಬ ಹತ್ತಿರದ ಬಲ್ಲವನಾಗಿರೋದ್ರಿಂದ ಉಪಚುನಾವಣೆಗಳನ್ನು ಸಾಕಷ್ಟು ಮಾಡಿ ಸ್ವಲ್ಪ ನನ್ನದಾದಂಥ ದೂರದೃಷ್ಟಿ ಇರೋದ್ರಿಂದ ಈ ಚುನಾವಣೆಯಲ್ಲಿ
ನಾವೇನು ನಿರೀಕ್ಷೆ ಮಾಡಿದ್ದೋ ಅದರ ಡಬಲ್ ಆಗೋಯ್ತು ರಿಸಲ್ಟು. ನಾನು ಆ ಜನರನ್ನು ಅಭಿನಂದಿಸ್ತೀನಿ. ಅವರಿಗೆ ಪೂರಕವಾಗಿ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ನೀಡ್ತಕ್ಕಂಥದ್ದಕ್ಕೆ ಕರ್ನಾಟಕದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ಕಂಕಣಬದ್ಧವಾಗಿರ್ತದೆ. ಈ ಕಂಬಳಿ ಮತ್ತು ಕುರಿ ಭಾಳ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತು, ಯಾಕೆ ಸಿದ್ದರಾಮಯ್ಯ ಕಂಬಳಿ ಒಲಿಲಿಲ್ವಾ ಕೊನೆಗೂ ಅಂತ? ಒಂದು ಇವೆಲ್ಲವನ್ನು ಕೂಡ ನಾವು ಬಿಡಬೇಕಾಯ್ತದೆ. ಉಪಚುನಾವಣೆನೇ ಅದು ಯಾವ ಜನಾದೇಶನೂ ಅಲ್ಲ, ವೈಯಕ್ತಿಕವಾದ ಭಾವನೆಗಳು ಅಲ್ಲ. ಯಾವುದೇ ಸಮಾಜ ನಾವ್ಯಾರು ಅರ್ಜಿ ಹಾಕಿ ಬಂದವರಲ್ಲ. ಆದ್ದರಿಂದ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾದವರು ಸಿದ್ದರಾಮಯ್ಯನವರು ಅವರು ಅವ್ರದ್ದೇ ಆದಂಥ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಯಾವುದಕ್ಕೆ ಆದ್ಯತೆ ಕೊಡಬೇಕು ಅಂತ ಅವರೇ ತೀರ್ಮಾನ ಮಾಡ್ಕೋಬೇಕಾಯ್ತದೆ. JDS ಅಲ್ಪಸಂಖ್ಯಾತ ಅಭ್ಯರ್ಥಿ ಹಾಕಿದ್ರಿಂದ ಇಲ್ಲೊಂದು ಕಡೆ BJPಗೆ ಅನುಕೂಲ ಆಗುತ್ತೆ ಅಂತ ಲೆಕ್ಕ ಇತ್ತು, ಅದು ಕೂಡ ಆಗಲಿಲ್ಲ. ನಾವೇನು ಆ ಥರದ್ದೆಲ್ಲ ಯೋಚನೆಯೇ ಮಾಡಿಲ್ಲ. ನಮ್ಮ ಕೆಲಸ ಏನು ಜನಗಳ ಹತ್ರ ಹೋಗೋದು, ಜನಗಳ ಭಾವನೆಗಳು ಮಾಡೋದು. ಅದು ಮಾಡಿದ್ವಿ, ಅದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಸರ್, ಇನ್ನೊಂದು CM ತವರು ಜಿಲ್ಲೆ ಹಾನಗಲ್ನಲ್ಲಿ ಯಾಕೆ ಈ ಸೋಲಿಗೆ ಯಾರು ಕಾರಣ? ಯಾರೂ ಕಾರಣರಿಲ್ಲ. ಜನ ಬುದ್ಧಿವಂತರಿದ್ದಾರೆ. ಯಾರು ತಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಾರೋ ಅಂಥವ್ರಿಗೆ ನಾವು ಗುರುತಿಸಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಕೋವಿಡ್ನಂಥ ಮಹಾಮಾರಿಯಾದಂಥ ಸಂದರ್ಭದಲ್ಲಿ ದಿವಂಗತ ಉದಾಸಿಯವರು ಈ ಸಾರಿ ಅವರು ಶಾಸಕರಾದ ಮೇಲೆ ಸ್ವಲ್ಪ ಸರಿಯಾಗಿ ಆರೋಗ್ಯನೂ ಕೂಡ ಅವರಿಗೆ ಕೈ ಕೊಟ್ಟಿದ್ದರಿಂದ ಆದ್ದರಿಂದ ಜನ ಯಾರು ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗಿಸ್ಕೋತಾರೋ ಅಂಥವ್ರಿಗೆ ಗೌರವಿಸಬೇಕು ಅನ್ನೋ ದೃಷ್ಟಿಯಿಂದ ಚುನಾವಣೆ ಆಗಿದೆ. ಮುಖ್ಯಮಂತ್ರಿಗಳ ಹಾದಿಯಾಗಿ ಇಡೀ ಮಂತ್ರಿಮಂಡಲವೇ ಹೋಗಲ್ಲಿ ಕೂತ್ಕೊಂಡಿತ್ತು. ಯಡಿಯೂರಪ್ಪನವ್ರು ಹೋಗಿದ್ರು, ಅವ್ರ ಮಗ ವಿಜಯೇಂದ್ರ ಹೋಗಿದ್ರು, ಎಲ್ಲರೂ ಹೋಗಿದ್ರು ಕೂಡ ಯಾಕೆ ಅಷ್ಟು ಆಡಳಿತ ವಿರೋಧಿ? ನೋಡ್ರಿ, ಆಡಳಿತ ವಿರೋಧಿ ಅಲ್ಲ. ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ದೇವದುರ್ಗದಲ್ಲಿ ಉಪಚುನಾವಣೆ ಆಯಿತು. 10 ಜನ ಮಂತ್ರಿಗಳಿದ್ದರು. ಸಿದ್ದರಾಮಯ್ಯನವರು 4 ದಿನ ಇದ್ರಪ್ಪ. ನಾನೊಬ್ಬನೇ ಇದ್ದಿದ್ದು. ಜನ ನನಗೊಬ್ಬನಿಗೆ 17,000 ಲೀಡ್ನಲ್ಲಿ ಗೆಲ್ಸಿದ್ರು. ದೇವದುರ್ಗ ಎಲೆಕ್ಷನ್ನು. ಚಿಂಚೋಳಿ ಏನಾಯಿತು? ಬಸವ ಕಲ್ಯಾಣ ಏನಾಯಿತು? ಬೇಡ. ಇವತ್ತು ಅಧಿಕಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದೊಂದು ಸಂದರ್ಭದಲ್ಲಿ ಉಪಚುನಾವಣೆಗಳು ಸರ್ಕಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಸ್ಥಳೀಯವಾಗಿರ್ತಕ್ಕಂಥ ಕೆಲವು ನ್ಯೂನತೆಗಳಿಗೆ ಚುನಾವಣೆಗಳು ನಡೀತಕ್ಕಂಥ ಸ್ವಾಭಾವಿಕ. ನಾನು ನಿಮ್ಮಲ್ಲೂ ಹೇಳಿದ್ದೀನಿ, ಎಲ್ಲ ಮಾಧ್ಯಮದವ್ರಿಗೆ ಹೇಳಿದ್ದೀನಿ, ಈ ದೇಶದ ಸಂದೇಶ ಅಲ್ಲ, ರಾಜ್ಯದ ಸಂದೇಶ ಅಲ್ಲ, ಇದು ಸ್ಥಳೀಯ ದಿಕ್ಸೂಚಿ ಅಲ್ಲ, ಏನೂ ಅಲ್ಲ. ಅಭಿವೃದ್ಧಿಗೋಸ್ಕರ ಆದ್ಯತೆ. ನನ್ನ ಮಂತ್ರ ಅಭಿವೃದ್ಧಿ. ಸರಿ, ಕೊನೆ ಪ್ರಶ್ನೆ. ಹಾನಗಲ್ ಸೋರಿಗೆ BJPಯ ನಾಯಕರ ಒಳ ಏಟು ಎಲ್ಲರೂ ಆಘಾತ ನೀಡ್ತಾ ಅಂತ ನನಗೇನು ಗೊತ್ತಿಲ್ಲ. ನನಗೆ ಹತ್ತು ಕಡೆ ತಿರುಗೂ ನೋಡಿಲ್ಲ. ನನಗೆ ಕೊಟ್ಟಿದ್ದು ಸಿಂಧಿಗೆ 38 ಡಿಗ್ರಿ ಇತ್ತು. ಒಂದು ವಾರದಿಂದ ವಿರೋಧ ಪಕ್ಷ ನಾಯಕರಾಗಿರುವಂಥ ಸಿದ್ದರಾಮಯ್ಯನವರು ಮಾತಾಡ್ತಿದ್ದಾರೆ, ನೋಡೋಣ. ಅಲ್ಲಿ ಕಾರ್ಯಕರ್ತರಿಗೆ, ಮುಖಂಡರಿಗೆ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಸಿಂದಗಿ ಕ್ಷೇತ್ರದಲ್ಲಿ ನಮ್ಮ ನಿರೀಕ್ಷೆ ಹುಸಿಯಾಗಿದೆ. ಅಲ್ಲಿ ತೀವ್ರವಾದಂಥ ಸ್ಪರ್ಧೆ ಆಗ್ತದೆ ಅಂತ ನಾವು ಲೆಕ್ಕ ಹಾಕಿದ್ದು. ಆದರೆ ಅಲ್ಲಿ ಬಹಳ ದೊಡ್ಡ ಅಂತರದಿಂದ ಸೋತಿದ್ದೀವಿ ನಾವು. ಕಾಂಗ್ರೆಸ್ ಪಕ್ಷ ಕಳೆದ ಬಾರಿ 3ನೇ ಸ್ಥಾನದಲ್ಲಿತ್ತು. ಈಗ 2ನೇ ಸ್ಥಾನಕ್ಕೆ ಬಂದಿದ್ದೀವಿ ಅನ್ನೋದು ಅಷ್ಟೇ ಸಮಾಧಾನ. ಆದರೂ ಸೋಲೆ. ಅದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಬೇಕಾಗುತ್ತೆ. ನನಗೆ ಬಹಳ ಮುಖ್ಯವಾಗಿ ನಾನು ಅಲ್ಲಿ 3-4 ದಿನ ಕ್ಯಾಂಪೇನ್ ಮಾಡಿದ್ದೆ. ರೆಸ್ಪಾನ್ಸು ಚೆನ್ನಾಗಿತ್ತು. ಬಹುಶಃ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು JDS ಕಾರ್ಯಕರ್ತರಿಗೆ ಸರಿಯಾದ ರೀತಿ ಹೊಂದಾಣಿಕೆ ಆಗಲಿಲ್ಲ ಅಂತೇಳಿ ನನಗನ್ಸುತ್ತೆ. ದಟ್ ಇಸ್ ವಾಟ್ ಐ ಫೀಲ್. ಅಶೋಕ್ ಮನಗೋಳಿ JDS ಇಂದ ನಮ್ಮ ಪಕ್ಷಕ್ಕೆ ಬಂದವರು. ಸೊ ನಾವು ಅವ್ರಿಗೆ ಟಿಕೆಟ್ ಕೊಟ್ಟಿದ್ದು. ಕಾರ್ಯಕರ್ತರ ಮಟ್ಟದಲ್ಲಿ ಅಷ್ಟೊಂದು ಕೋಆರ್ಡಿನೇಷನ್ ಆಗಲಿಲ್ಲ ಅಂತೇಳಿ ನನಗನ್ಸುತ್ತೆ. ಬಿಕಾಸ್ ಅಲ್ಲಿ ಕಂಪ್ಲೇಂಟ್ ಕೂಡ ಮಾಡ್ತಿದ್ರು ಹಂಗಂತ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತು JDS ಕಾರ್ಯಕರ್ತರಿಗೆ, ಅವ್ರ ಜೊತೆ ಬಂದವರು, ಅಶೋಕ್ ಮನಗೋಳಿ ಜೊತೆ ಬಂದವರು, ಹೊಂದಾಣಿಕೆ ಅಷ್ಟೊಂದು ಆಗಲಿಲ್ಲ ಅಂತ ಹೇಳ್ತಿದ್ರು. ಅದು ನಾನು ಹೇಳಿದ್ದೆ. ಆದರೂ ಅದು ಸರಿಯಾದ ರೀತಿ ಆಗಲಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಏನಿವೆ ಅಲ್ಲಿ ಸೋಲಾಗಿದೆ ನಮಗೆ.
ಹಾನಗಲ್ನಲ್ಲಿ ಗೆದ್ದಿದ್ದೀವಿ. ನಾನು ಇನ್ನೂ ಟಿವಿ ನೋಡ್ತಾ ಇದ್ದೆ, ನಾನು ಇನ್ನೂ ಪೂರ್ಣ ರಿಸಲ್ಟ್ ಡಿಕ್ಲೇರ್ ಆಗಿಲ್ಲ, ಬಟ್ ಲೀಡ್ನಲ್ಲಿದ್ದೋ ನಾವು. ನಿಮ್ಮ ಏನು ನಿಮ್ಗೇನು ಅನ್ಸುತ್ತೆ? ಮಾಹಿತಿ ಬರ್ತಾ ಇದೆ. ಅಧಿಕೃತ ಘೋಷಣೆ ಅಷ್ಟೇ ಬಾಕಿ ಇದೆ. ಅಧಿಕೃತ ಘೋಷಣೆ ಬಾಕಿ ಇದೆ. ಸುಮಾರು 13,000 ಗೆಲ್ಲಬಹುದು. ಮಾನೇ ಹೇಳಿದ್ರು 13,000 ಲೀಡ್ ಇದೆ, 15 ರೌಂಡ್ ಆಗಿದೆ, 13,000 ಲೀಡ್ ಇದೆ ಅಂತ ಹೇಳಿದ್ರು. ಬಟ್ ಟಿವಿನಲ್ಲಿ ಬೇರೆ ತರ ತೋರಿಸ್ತಾ ಇದ್ದಾರೆ, 7,000 6,000 ಲೀಡು ಅಂತ. ಅಫಿಷಿಯಲಿ ಕೊಡ್ತಾರಲ್ಲ ಸರ್, ಲೇಟ್ ಆಗುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ. ಅಂದ್ರೆ ಬೇಗ ಸಿಗುತ್ತೆ, ನಮಗೆ ಇಲ್ಲಿ ನಿರೀಕ್ಷೆ ರೀತಿಯಲ್ಲಿ ಫಲಿತಾಂಶ ಬಂದಿದೆ ಹಾನಗಲ್ನಲ್ಲಿ. ಯಾಕಂದ್ರೆ 10ರಿಂದ 12,000 ಗೆಲ್ತೀವಿ ಅಂತ ನಮ್ಮ ನಿರೀಕ್ಷೆ ಇತ್ತು. ಆ ನಿರೀಕ್ಷೆಗೆ ಅನುಗುಣವಾಗಿ ಫಲಿತಾಂಶ ಬಂದಿದೆ. ಮತ್ತೆ ನಮ್ಮ ಅಭ್ಯರ್ಥಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಇತ್ತು ಮತದಾರರಲ್ಲಿ. ಶ್ರೀನಿವಾಸ್ ಮಾನೆ ಬಗ್ಗೆ ಒಳ್ಳೆ ಅಭಿಪ್ರಾಯ ಇತ್ತು. ಮತ್ತೆ ಬಿಜೆಪಿ ಸರ್ಕಾರದ ವಿರುದ್ಧ ಜನರಿಗೆ ಅಸಮಾಧಾನ ಇದೆ. ಬೆಲೆ ಏರಿಕೆ, ಭ್ರಷ್ಟಾಚಾರ, ನಿಷ್ಕ್ರಿಯವಾದಂಥ ಸರ್ಕಾರ, ಇವೆಲ್ಲ ಕಾರಣಗಳಿಗೆ ಅಲ್ಲಿ ಕೊಟ್ಟಿದ್ದಾರೆ. ಬಸವರಾಜ ಬೊಮ್ಮಾಯಿ 1 ಡಜನ್ ಮಿನಿಸ್ಟ್ರಿಗಳು ಅಲ್ಲೇ 1 ವಾರ ಕ್ಯಾಂಪ್ ಮಾಡಿದರು. ಪಕ್ಕದ ಕಾನ್ಸ್ಟಿಟ್ಯೂನ್ಸಿ ಶಿಗ್ಗಾಂವಿಗೆ, ಬಸವರಾಜ ಬೊಮ್ಮಾಯಿ ಕಾನ್ಸ್ಟಿಟ್ಯೂನ್ಸಿ ಶಿಗ್ಗಾಂವ್, ಇದು ಹಾನಗಲ್ಲು ಪಕ್ಕದ ಅಡ್ಜಸೆಂಟ್ ಕಾನ್ಸ್ಟಿಟ್ಯೂನ್ಸಿ. ಆದರೂ ಕೂಡ ಅವರಿಗೆ ಬಹಳ ಪ್ರತಿಷ್ಠೆ ಮಾಡ್ಕೊಂಡು ಅಲ್ಲೇ ಇದ್ಕೊಂಡು 12 ಜನ ಮಂತ್ರಿಗಳು ಇದ್ಕೊಂಡು ಅಧಿಕಾರ ದುರುಪಯೋಗ ಮಾಡಿ ಹಣ ಹಂಚಿ ಎಲ್ಲ ಪ್ರಯತ್ನ ಮಾಡಿದ್ರು ಕೂಡ ನಾವು ಗೆದ್ದಿದ್ದೀವಿ. ಸೊ ಜನರು ಇವತ್ತು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದರೆ ಅವ್ರದ್ದು ಸರ್ಕಾರ ಇದೆ, ಮಂತ್ರಿಗಳಿದ್ಕೊಂಡು ಬಹಳ ಪ್ರಚಾರ ನಡೆಸಿದ್ದಾರೆ, ದುಡ್ಡು ಖರ್ಚು ಮಾಡಿದ್ದಾರೆ, ಅಧಿಕಾರ ದುರುಪಯೋಗ ಆಗಿದೆ. ಇಷ್ಟಾದರೂ ಕೂಡ ನಾವು ಗೆದ್ದಿದ್ದೀವಿ. ಅದರರ್ಥ ನಾನು ಇದೇ ದಿಕ್ಸೂಚಿ ಅಂತ ಹೇಳಕ್ ಹೋಗಲ್ಲ. ನಾನು ಮೊದಲಿಂದ ಹೇಳಿದ್ದೀನಿ, ಬೈ ಎಲೆಕ್ಷನ್ಗಳು ಯಾವಾಗಲೂ ಕೂಡ ದಿಕ್ಸೂಚಿಗಳಾಗಲ್ಲ ಅಂತ. ಅದರ ಜನರ ಒಂದು ಎಚ್ಚರಿಕೆ ಗಂಟೆಯನ್ನು ಅಲ್ಲಿ ಬಾರಿಸಿದ್ದಾರೆ. ಬಿಜೆಪಿ ಸರ್ಕಾರದ ವಿರುದ್ಧ ಒಂದು ಎಚ್ಚರಿಕೆ ಗಂಟೆಯನ್ನು ಬಾರಿಸಿದ್ದಾರೆ. ಸೊ ನನಗನ್ಸುತ್ತೆ ಜನ ಕರ್ನಾಟಕದಲ್ಲಿ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಅಂತೇಳಿ ನನಗನ್ಸುತ್ತೆ. ಇವತ್ತು ದೇಶದಲ್ಲಿ ಸುಮಾರು 15 ಕ್ಷೇತ್ರಗಳಲ್ಲಿ ಮೂವತ್ತು 13 ರಾಜ್ಯಗಳಲ್ಲಿ ಸುಮಾರು 30 ವಿಧಾನಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ನಡೆದಿದೆ, ಬೈ ಎಲೆಕ್ಷನ್. 8 ಕ್ಷೇತ್ರದಲ್ಲಿ ಮಾತ್ರ ಬಿಜೆಪಿ ಮುಂದಿದೆ. ಕಾಂಗ್ರೆಸ್ಸು 7 ಕ್ಷೇತ್ರದಲ್ಲಿ ಮುಂದೆ ಇದೆ, ಬೇರೆ ಬೇರೆ ಪಕ್ಷಗಳೆಲ್ಲ ಇದ್ದಾವೆ ಅದರಲ್ಲಿ. ಸೊ ಇಡೀ ದೇಶದಲ್ಲಿ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ನರೇಂದ್ರ ಮೋದಿಯವರ ಸುಳ್ಳು ಆಡಳಿತ, ಬೆಲೆ ಏರಿಕೆ, ಇದರ ವಿರುದ್ಧವಾಗಿ ಜನ ಇವತ್ತು ತೀರ್ಪನ್ನು ಇಡೀ ದೇಶದಲ್ಲಿ ಕೊಡ್ತಾ ಇದ್ದಾರೆ. ಕರ್ನಾಟಕದಲ್ಲೂ ಕೂಡ ಆ ಬದಲಾವಣೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಸರ್, ಜೆಡಿಎಸ್ 2 ಕ್ಷೇತ್ರಗಳಲ್ಲಿ ತನ್ನ ಠೇವಣಿಯನ್ನು ಕಳೆದುಕೊಂಡಿದೆ. ನೀವು ಬಿಜೆಪಿ ನಾನು ಮೊದಲೇ ಹೇಳಿದ್ದೆ, ಅಲ್ಪಸಂಖ್ಯಾತರು ಅಭ್ಯರ್ಥಿಗಳು ಹಾಕಿದ ತಕ್ಷಣ ಅಲ್ಪಸಂಖ್ಯಾತರೆಲ್ಲ ಓಟ್ ಕೊಡಲ್ಲ. ಅಲ್ಪಸಂಖ್ಯಾತರು ಬುದ್ಧಿವಂತರಿದ್ದಾರೆ,
ಅವರು ಕೋಮುವಾದಿ ಪಕ್ಷದ ಜೊತೆ ಒಳ ಒಪ್ಪಂದ ಮಾಡ್ಕೊಂಡಿರೋದು ಅಂತಕ್ಕಂಥದ್ದು ಗೊತ್ತಾಗ್ತದೆ ಅವರಿಗೆ ಬಹಳ ಸ್ಪಷ್ಟವಾಗಿ. ಅದರಿಂದ ಅವರು ಕೋಮುವಾದಿ ಪಕ್ಷದ ಜೊತೆ ಶಾಮೀಲಾಗ್ತಕ್ಕಂಥವ್ರಿಗೆ ವೋಟ್ ಹಾಕಲ್ಲ ಅಂತ ಗೊತ್ತಿತ್ತು ನನಗೆ. ಮೊದಲೇ ಹೇಳಿದ್ದೆ ನಾನು, 2 ಕಡೆ ಡಿಪಾಸಿಟ್ ಹೋಗಿದೆ ಅವರಿಗೆ. ಈ ಠೇವಣಿ ಕಳೆದುಕೊಂಡಿರೋದು 2023 ಚುನಾವಣೆಗೆ ಜೆಡಿಎಸ್ಗೆ ಯಾವ ರೀತಿ ಜನ ಸಂದೇಶವನ್ನು ಕೊಡ್ತಿದೆ ಅನ್ಸುತ್ತೆ? ನಾನು JDS ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋಗಲ್ಲಪ್ಪ. ಅವರು ದೇ ಆರ್ ನಾಟ್ ಎಟ್ ಆಲ್ ಇನ್ ದಿ ಫೈಟಿಂಗ್. ಮುಂದಿನ ಚುನಾವಣೆಯಲ್ಲೂ ಕೂಡ ದೇ ಆರ್ ನಾಟ್ ಎಟ್ ಆಲ್ ಇನ್ ದಿ ಫೈಟಿಂಗ್. ಅವ್ರು ಸುಮ್ಮನೆ ಹೇಳ್ಕೊತಾ ಇದ್ದಾರೆ. ಬೊಮ್ಮಾಯಿ ತವರು ಜಿಲ್ಲೆಯಲ್ಲೇ ಸೋಲಾಗಿದೆ ಆಂಧ್ರದಲ್ಲಿ. ಇದು ಬಿಜೆಪಿಯ ಸೋಲ ಅಥವಾ ಬಸವರಾಜ ಬೊಮ್ಮಾಯಿಯವರ ಸೋಲ? ಯಾಕಂದ್ರೆ 7-8 ದಿನ ಅಲ್ಲೇ ಬೀಳ್ಬಿಟ್ರು. ನಾನು ಬಸವರಾಜ ಬೊಮ್ಮಾಯಿ ಒಬ್ಬರನ್ನ ಯಾಕೆ ಮಾತಾಡಕ್ಕೆ ಹೋಗ್ಲಿ, ಅವ್ರ ಪಕ್ಕದ ಕ್ಷೇತ್ರದಲ್ಲಿ ಸೋಲಾಗಿದೆ. ಸೊ ಗಮನಿಸ್ತಾ ಇದ್ದೀರಾ, ಸಿದ್ದರಾಮಯ್ಯನವರ ಮಾತುಗಳನ್ನು ಕೂಡ ನೋಡಿದ್ರಿ. ದಿನೇಶ್ ಸರ್, ನಿಮ್ಗೆ ಕೇಳಕ್ಕೆ ಬಯಸ್ತೀನಿ, ಇಲ್ಲಿ ಯಾವ್ಯಾವ ಪಕ್ಷಕ್ಕೆ ಯಾವ್ಯಾವ ರೀತಿಯಾಗಿ ಮೆಸೇಜನ್ನು ಹೋಗುತ್ತೆ ಅನ್ನೋದ್ರ ಬಗ್ಗೆ ಅವಾಗಲೇ ಆ್ಯಕ್ಚುಲಿ ನಾನು ಮಾತಾಡ್ತಿದ್ದೆ. JDSಗೆ ಏನು ಮೆಸೇಜ್ ಹೋಗಿದೆ, ಹೋಗಬೇಕಾಗಿತ್ತು, ಹೋಗಿದೆ. ಉಳಿದ 2 ಪಕ್ಷಗಳಲ್ಲಿ ಆ್ಯಕ್ಚುಲಿ ಆಯಾರಾಮ್ ಗಾಯಾರಾಮ್ ಈಗ ಶುರುವಾಗ್ಬೋದು, ಅದಕ್ಕೊಂದು ವೇದಿಕೆ ಕೂಡ ರೆಡಿ ಆಗಿದೆ ಅನ್ನುವಂಥ ಮಾತುಗಳಿತ್ತು. ಆ ಸಂದರ್ಭದಲ್ಲೇ ಎಲೆಕ್ಷನ್ ಕೂಡ ಬಂದಿದ್ದು. ಏನಾಗ್ಬೋದು ಅನ್ಸುತ್ತೆ ಲೆಕ್ಕಾಚಾರಗಳ ಪ್ರಕಾರ? ಸಾಮಾನ್ಯವಾಗಿ ಆಗಲೇ ಮಹೇಶ್ ಅವರು ಹೇಳಿದ್ರಲ್ಲ, ಸೋಲು ಅನಾಥ, ಗೆಲುವಿಗೆ 100 ಅಪ್ಪಂದಿರು ಇರ್ತಾರೆ ಅಂತ. ಸಾಮಾನ್ಯವಾಗಿ ಗೆದ್ದೆತ್ತಿನ ಬಾಲ ಹಿಡಿಯುವುದು ಇದು ಕೂಡ ಇರುತ್ತೆ. ಒಂದು ಆಡಳಿತ, ನನ್ನ ಪ್ರಕಾರ ಒಂದು ಬೊಮ್ಮಾಯಿಯವರ ಮತ್ತು BJPಗೆ ಒಂದು ಆಡಳಿತ ವಿರೋಧಿ ಅಲೆ ಇದೆ, 2 ವರ್ಷದ್ದಿದೆ. ಆಗಿದ್ದಾಗ ಬೊಮ್ಮಾಯಿ ಅವರಿಗೂ ಅದು ಇರಲಿಲ್ಲ ಮೊದಲ. ಈಗ 100 ದಿನಗಳಲ್ಲಿ ಅವರೊಂಥರ ಹನಿಮೂನ್ ಪೀರಿಯಡಲ್ಲಿ ಇರೋದು. ಈ ಚುನಾವಣೆ ಅವರ ಹನಿಮೂನ್ ಪೀರಿಯಡನ್ನು ಎಂಡ್ ಮಾಡಿದೆ, ಅವರು ಮುಗೀತವರು. ಇನ್ನು ಅವರು ಸಂಘರ್ಷದ ರಾಜಕೀಯವನ್ನು ಮಾಡಬೇಕು, ಸರ್ವೈವಲ್ ಕೊರೆ. ಸೊ ಅದು ಅವರಿಗೆ ಒಂದು ಮೆಸೇಜ್ ಅದರಲ್ಲಿ ಇದೆ. ನೀವು ಹೇಳ್ತಾ ಇರೋದು ವಲಸೆ ರಾಜಕೀಯ. ಈಗಾಗಲೇ ಬರ್ತಿರೋ ಸೂಚನೆಗಳನ್ನು ನೋಡಿದರೆ ಭಾಳ ಮುಖ್ಯವಾಗಿ JDS ನೋಡಿ, JDS ಒಂದು ವೈಯಕ್ತಿಕ ರಾಜಕಾರಣ ಮಾಡ್ತಾ ಇದೆ. ಅವರ ಎಲ್ಲ ಸ್ಟೇಟ್ಮೆಂಟ್ಗಳು ಸಿದ್ದರಾಮಯ್ಯನವರನ್ನು ಗುರಿಯಾಗಿಟ್ಕೊಂಡು ಮಾಡಿದ್ದು ವಿನ ಅದು ಕಾಂಗ್ರೆಸ್ ಕೂಡ ಅಲ್ಲ. ಒಂದು ಕಡೆ ಕಾಂಗ್ರೆಸ್ ಪಕ್ಷವನ್ನು ಸಿದ್ದರಾಮಯ್ಯ ಅವರು ಮುಗಿಸ್ತಾರೆ ಅಂತ ಹೇಳಿ ಒಂದು ಭೇದ ಹುಟ್ಟಿಸುವಂಥ ಹೇಳಿಕೆಗಳು ಕೂಡ ಬರ್ತಾ ಇತ್ತು. ಇನ್ನೊಂದು ಕಡೆ ಅವರು BJPಯವರ ಬಗ್ಗೆ ಒಂಥರ ಬಸವರಾಜ ಬೊಮ್ಮಾಯಿ ಅವರು ದೇವೇಗೌಡರ ಮನೆಗೆ ಹೋಗ್ತಾರೆ, ಇವರು ಮರುದಿವಸ ವಿರುದ್ಧ ಸ್ಟೇಟ್ಮೆಂಟ್ ಕೊಡ್ತಾರೆ. ಸೊ ಈ ಕಾರಣಕ್ಕಾಗಿ ಬಹುಶಃ JDS, ನಾನು ಆಗಲೇ ಹೇಳಿದಾಗೆ, ಉತ್ತರ ಕರ್ನಾಟಕದಲ್ಲಿ ಅದು ಅದರ ಅಸ್ತಿತ್ವ ಕಳ್ಕೊಳ್ತಾ ಇದೆ, ಸೌದರ್ನ್ ಕರ್ನಾಟಕದಲ್ಲಿ ಕಳ್ಕೊಳ್ತಾ ಇದೆ. ಈ ಇಲೆಕ್ಷನ್ನಲ್ಲಿ ಅವರ ನಿಲುವುಗಳಿಂದಾಗಿ JDS ಇನ್ನಷ್ಟು ವೀಕ್ ಆಗುತ್ತೆ. ಮತ್ತು ಆ ವೀಕ್ರ ಶುಭ ಕೋರಿ ಇಲ್ಲಿ ಏನು ಮಾತಾಡಿಲ್ಲ ಯಡಿಯೂರಪ್ಪನವರು. ಸೊ ಆ ರಾಜಕಾರಣಗಳು ಕೂಡ ನಡೀಲಿಕ್ಕೆ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಿಗ್ನಲ್ ಇದೆ ಅದರಲ್ಲಿ, ಅಂದರೆ ನಾವೆಲ್ಲ ಒಟ್ಟಾಗಿ ಹೋದರೆ ಏನಾದರೂ ನಮಗೆ ಸಿಗುತ್ತೆ, ಒಂದು ನಮಗೆ ಎಸೆನ್ಸ್ ಸಿಗ್ಬೋದು. ನಾವು ನಮ್ಮೊಳಗಡೆ ಭೇದ ಉಟ್ಕೊಂಡ್ರೆ ಆಗೋದಿಲ್ಲ ಎನ್ನುವುದು ನೋಡಿ. ಹಾನಗಲ್ನಲ್ಲಿ ಆ ರೀತಿಯ ಒಂದು ಸಂಯುಕ್ತವಾದ ಒಂದು ಒಗ್ಗಟ್ಟಿನ ಪ್ರಯತ್ನದಿಂದಾಗಿ ಒಂದಷ್ಟು ರಿಸಲ್ಟ್ ಬಂದಿದೆ. ಒಳ್ಳೆ ಕ್ಯಾಂಡಿಡೇಟ್ ಕೂಡ ಇದ್ದರು, ಅವರಿಗೆ ಹೇಳೋದಲ್ಲ. ಸಿಂದಗಿಯಲ್ಲಿ ಒಂದು ರೀತಿ ಬೇರೆ ಪಕ್ಷದಿಂದ ತಂದು ಅವರು ನಿಲ್ಲಿಸಿದರು, ಅದರಿಂದ ಅವ್ರಿಗೆ ನಿರೀಕ್ಷಿತ ಫಲಿತಾಂಶ ಸಿಗ್ಗಿಲ್ಲ. ಆದರೆ ಒಟ್ಟು ಕಾಂಗ್ರೆಸ್ಗೆ ಅಲ್ಲೂ ಕೂಡ ಹೆಲ್ಪ್ ಆಗಿದೆ. 30,000 ವೋಟ್ಗಳು ಜಾಸ್ತಿ ಬಂದರೆ ಕಡಿಮೆ ಸಾಧನೆ ಏನಲ್ಲ. ಅದರಿಂದ 3 ಪಕ್ಷಗಳಿಗೆ ನನಗೆ ಇನ್ನೂ ಒಂದು ಅನಿಸೋದೇನೆಂದರೆ, ಕಾಂಗ್ರೆಸ್ ಪಕ್ಷಕ್ಕೆ ಇಂಥದ್ದೊಂದು ಆಕ್ಸಿಜನ್ ಬೇಕಿತ್ತ ಏನೋ ಗೊತ್ತಿಲ್ಲ. ಅಂದರೆ ಇಲೆಕ್ಷನ್ ಹತ್ತಿರ ಬರುವಾಗ ಉಪಚುನಾವಣೆಯಲ್ಲಿ ಸಾಮಾನ್ಯವಾಗಿ ಆಡಳಿತ ಪಕ್ಷದ ಪರವಾಗಿ ಅದೇ ಹೇಳ್ತಿದ್ದೆ ಸರ್. ಈ ಹಿಂದೆ 19 ಉಪಚುನಾವಣೆ ನಡೆದಿದೆ, ಅದರದ್ದೇ ಒಂದು ತೂಕ 15ರಲ್ಲಿ ಬಿಜೆಪಿ ಹತ್ರ ಬಂದಾಗ ಒಂದು ಕ್ಷೇತ್ರ. ಬಟ್ ಈ 2 ಉಪಚುನಾವಣೆದೇ ಒಂದು ಲೆಕ್ಕ ಆಗ್ಬಿಡುತ್ತೆ. ಹತ್ರ ಬಂದಾಗ ಅದು ಆಗುತ್ತೆ. ಮತ್ತು ಇನ್ನೊಂದು BJP ಮಹೇಶ್ ಅವರು ಒಪ್ಕೊಳ್ತಾರೆ ಬಿಡ್ತಾರೆ ಬೇರೆ. ಸಾಮಾನ್ಯವಾಗಿ ಆಡಳಿತ ಪಕ್ಷ ಸಂಪನ್ಮೂಲವನ್ನು ಜಾಸ್ತಿ ವ್ಯಯ ಮಾಡುತ್ತೆ. ಈಗಾಗಲೇ ರಮೇಶ್ ಬಾಬು ಅವರು ಫೀಲ್ಡಲ್ಲಿ ಇದ್ದವರು ಅವ್ರ ಕತೆ ಹೇಳ್ತಾ ಇದ್ದಾರೆ. ಹಾನಗಲ್ಲಲ್ಲಿ ನಮಗೆ ಯಾಕೆಂದ್ರೆ ಒಂದು ಮುಖ್ಯಮಂತ್ರಿ ಪದವಿಯ ಒಂದು ಸ್ಟೇಕಲ್ಲಿರುವಾಗ ಯಾವ ಮುಖ್ಯಮಂತ್ರಿ ಕೂಡ ಅದಕ್ಕೆ ಸಂಪನ್ಮೂಲಗಳನ್ನು ವಹಿಸ್ತಾನೆ. ಅದರ ಹೊರತಾಗಿ ಕೂಡ ಜನ ಅದನ್ನು ಲಕ್ಷಿಸದೆ ವೋಟ್ ಹಾಕ್ತಾರೆ. ಅಂದರೆ ನನ್ನ ಪ್ರಕಾರ ಇದೊಂದು ಒಳ್ಳೆಯ ಬೆಳವಣಿಗೆ. ಬೂಸನೂರು ಮಠ ಬೂಸನೂರು ಅವರು ಒಳ್ಳೆ ಕ್ಯಾಂಡಿಡೇಟ್, ಅವರು ಜನ ಆಶೀರ್ವಾದ ಮಾಡಿದ್ದಾರೆ. ಇಲ್ಲಿ ಮಾನೆ ಅವರು ಒಳ್ಳೆಯ ವ್ಯಕ್ತಿ ಅನ್ನೋದ್ರ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಇದು ಕೂಡ ಇದರಲ್ಲಿ ನಮಗೆ ಸಿಗೋ ಒಂದು ಒಳ್ಳೆಯ ಸಂದೇಶ ಇದು ಕೂಡ ಇದೆ. ಅಂದರೆ ಮತದಾರರು ಜಾಣರು ಇದ್ದಾರೆ, ಪ್ರಬುದ್ಧರು ಇದ್ದಾರೆ, ಅವರು ಆ ರೀತಿ ವೋಟ್ ಹಾಕ್ತಾ ಇದ್ದಾರೆ. ಕೊನೆಯದಾಗಿ ಏನು ಹೇಳುವುದಂದ್ರೆ, ಅಂದರೆ ಇದಕ್ಕೆ ಸಂಬಂಧಿಸಿದಾಗೆ ಯಾವ ರಾಜಕಾರಣಿಗಳು ಕೂಡ ಅನುಭವದಿಂದ ಪಾಠ ಕಲಿಯುವುದಿಲ್ಲ. ತಕ್ಷಣದಲ್ಲಿ ಅವರು ಹೇಳ್ಬೋದು ಈ ಅನುಭವದಿಂದ ಆಗುತ್ತೆ ಅಂತ.
ಕೊನೆಗೆ ಅವರ ರಾಜಕಾರಣವನ್ನು ಈಗ ಅವರು ಮಾಡೇ ಮಾಡ್ತಾರೆ. ಈಗ ಕೊನೆಗೆ ನೆಕ್ಸ್ಟ್ ಇಲೆಕ್ಷನ್ ಕೊಡುವಾಗ ಒಳ್ಳೆಯವರಿಗೆ ಕೊಡಬೇಕು ಅಂತ ಬರುವುದಿಲ್ಲ. ವಿನೇಬಿಲಿಟಿ ಅನ್ನೋದು ಇರುತ್ತೆ, ಜಾತಿ ದುಡ್ಡು ಎಲ್ಲ ಅಲ್ಲಿಗೆ ಬರುತ್ತೆ. ಇವರು ಹೇಳಿದ ಹಾಗೆ ನಾವು ವಂಶ ರಾಜಕಾರಣವನ್ನು ಇಲ್ಲೇ ಬಿಟ್ಟಿದ್ದೇವೆ ಅಂತ ಅಲ್ಲ, ವ್ಯಕ್ತಿ ಪೂಜೆಯನ್ನು ಮಾಡುವುದು ವ್ಯಕ್ತಿ ಪೂಜೆಯನ್ನು ಮಾಡುವುದೇ ಇಲ್ಲ ಅಂತ ಇಲ್ಲ. ವ್ಯಕ್ತಿ ಪೂಜೆ ಬಿಜೆಪಿಯಲ್ಲೂ ಇದೆ, ವಂಶ ಪರಂಪರೆ ಬಿಜೆಪಿಯಲ್ಲಿದೆ. ಇದನ್ನು ಪ್ರಾರಂಭ ಮಾಡಿದ್ರಲ್ಲಿ ಕಾಂಗ್ರೆಸ್ ಇದೆ, JDS ಇದೆ, ಎಲ್ಲ ಇದೆ. ಏನ್ ನಗು ಒಂದು ದಿನೇಶ್ ಸರ್ ಹೇಳ್ಬೇಕಾದ್ರೆ ಒಂದು ನಗು ಬಂತು. ಒಂದು ಶಾಲೆಯಲ್ಲಿ ಪ್ರೈಮರಿ ಸ್ಕೂಲ್ನಲ್ಲಿ ಹೀಗೆ ಮೊದಲೆಲ್ಲ ಇನ್ಸ್ಪೆಕ್ಷನ್ ಬರ್ತಿದ್ರಲ್ಲ, ಹೇಗೆ ಮಕ್ಕಳಿಗೆಲ್ಲ ಪಾಠ ಹೇಳ್ಕೊಟ್ರು ಅಂತ. ಹಾಗೆ ಒಬ್ಬ ಹುಡುಗನ ಕರೆದ್ಬಿಟ್ಟು ಕೇಳಿದ್ರಂತೆ, RR ಎಷ್ಟು ಹೇಳಪ್ಪ ಅಂತೇಳಿ. ಅವನು 84 ಅಂತ ಹೇಳಿದಂತೆ. ಆಗ ಅವನು ಇನ್ನು ಹೋದಂತ ಇನ್ಸ್ಪೆಕ್ಷನ್ಗೆ ಹೋದವನು, ಏನ್ರಿ ಮಾಸ್ಟ್ರೇ ಹಿಂಗೆ ಹೇಳ್ತಿದ್ದಾನಲ್ಲ ಅಂತ. ಇಲ್ಲ, ಮೊದಲು 104 ಹೇಳ್ತಿದ್ದ, ಈಗ ಪರವಾಗಿಲ್ಲ 84ಗೆ ಬಂದಿದ್ದಾನೆ ಅಂತ. ಹಾಗೆ ದಿನೇಶ್ ಸರ್ ಹೇಳಿದಂಥದ್ದು 30,000 ತಗೊಂಡಿದ್ದಾರೆ, ಪರವಾಗಿಲ್ಲ ನಾವು ಕಾಂಗ್ರೆಸ್ನವರು ಅಂತ. ಮ್ಯಾಂಡೇಟ್ ಅನ್ನ ಹಗುರ ಮಾಡಬೇಡಿ, ನಾವು ನಮಗೆ ಅನುಕೂಲವಾಗಿದೆ ಹಾಗಾದ್ರೆ ಒಂದು ವಿಷಯ ಹೇಳ್ತೀವಿ. ಹಾಗಾದ್ರೆ ನಮ್ದು ಮಾರ್ಜಿನ್ ನಾವು ಈಗ ಸೋಲೆ ಅಂತ ನೆನ್ಕೊಳ್ಳೋಣ. ಯಾವುದನ್ನ ನೀವು ಆವ್ರೇಜ್ ಅನ್ನು ಮಾಡ್ತೀರಾ? ನೀವು ಆವ್ರೇಜ್ 31,000ದಲ್ಲಿ ಆವ್ರೇಜ್ ಅಂತ ಹೇಳ್ತೀರಾ, 7,000ದಲ್ಲಿ ಆವ್ರೇಜ್ ಅಂತ ಹೇಳ್ತೀರಾ, ಯಾವ್ದನ್ನ ಹೇಳ್ತೀರಾ ಹೇಳಿ? ಈಗ ಬೆನಿಫಿಟ್ ಔಟ್ ಆಫ್ ಈಗ ಕ್ರಿಕೆಟ್ ದಿನೇಶ್ ಸರ್ ಎಲ್ಲ ತುಂಬಾ ಎಕ್ಸ್ಪರ್ಟ್ ಎಲ್ಲಾ ಪಕ್ಷಗಳು ಸ್ಪೋರ್ಟ್ಸ್ ಒಳಗಡೆ ನೀವು ಹೇಳ್ತೀರಿ ಆವರೇಜ್ ಅನ್ನು ಹೇಗೆ ಮಾಡ್ತೀರಾ? ಮತ್ತೆ ನೀವು 30,000 ವೋಟ್ ಅನ್ನು ನೀವು ವಿಶ್ಲೇಷಣೆ ಮಾಡಬೇಕಂತ ನೀವು ಹೇಗೆ ಹೇಳಬೇಕು? ಸೋಲೆ ನೋಡಿ, ನಾನು ಅಕ್ಸೆಪ್ಟ್ ಮಾಡ್ತೀನಿ. ಕಾಂಗ್ರೆಸ್ ತೆಗೆದುಕೊಂಡಂತ 30,000 ಖಂಡಿತ ನಾನು ಹೇಳ್ತೇನೆ ಸಾಧನೆ ಅಂತ ಹೇಳ್ತೀನಿ. ಆದ್ರೆ ಬಿಜೆಪಿ ತೆಗೆದುಕೊಂಡಂತ ಏನಿದೆ ಎಲ್ಲಿ ಬಿಜೆಪಿ ವಿಚಾರ ಮಾತಾಡ್ತಾರೆ. ಆಕ್ಚುಲಿ ಓಕೆ, ಈಗ ಸಿಂದಗಿಲ್ಲಿ ಗೆಲ್ತು, ಹಾನಗಲ್ನಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದರ ಅಪ್ಡೇಟ್ ಕೂಡ ಬರುತ್ತೆ. ಬಿಜೆಪಿ ಕಲಿಬೇಕಾಗಿರುವಂತ ಪಾಠ ಏನಿದ್ರಲ್ಲಿ ಅಂತ ಸರ್? ಸಹಜವಾಗಿ ಖಂಡಿತವಾಗ್ಲು ಬಿಜೆಪಿ ಕಲಿಬೇಕಾಗಿರೋ ಅಂತಂದ್ರೆ ನಾವು ಒಂದು ಸಂಗತಿಯನ್ನು ಅರ್ಥ ಮಾಡ್ಕೋಬೇಕು. ಬಿಜೆಪಿಗೆ ಬಹಳ ನಮ್ಮ ವಿರೋಧಿಗಳು ಅಂತ, ರಾಜಕೀಯ ವಿರೋಧಿಗಳು, ಆಮೇಲಿಂದ ಅದನ್ನು ಅರ್ಥ ಮಾಡ್ಕೋಬಾರ್ದು. ರಾಜಕೀಯ ವಿರೋಧಿಗಳು ಕಾಲಕ್ಕೆ ಅನೇಕ ಈ ಥರದ ರಾಜಕೀಯ ತಂತ್ರಗಾರಿಕೆ ನಮ್ಗಿಂತ ಮೇಲಾಟದಲ್ಲಿದ್ದಾರೆ, ಗೆದ್ದಿದ್ದಾರೆ. ಉದಾಹರಣೆಗೆ ನಿಮ್ಗೆ ನಾನು ಯಾಕೆ ಇದನ್ನ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ನಮಗಿಂತ ಬಹಳ ಸುಲಭವಾಗಿ 2 ಮೈನಾರಿಟಿ ಕ್ಯಾಂಡಿಡೇಟ್ ಅನ್ನ ಅವರು ಕನ್ವಿನ್ಸ್ ಮಾಡಿರ್ಬೋದು, ಯಶಸ್ವಿಯಾಗಿ ಕನ್ವಿನ್ಸ್ ಮಾಡಿರ್ಬೋದು. ಏನಂದ್ರೆ ಹೀಗೆ ಅನೌಪಚಾರಿಕವಾಗಿ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಆನಗಲ್ನಲ್ಲಿ ಕಳೆದ ಬಾರಿ ಅನೇಕ ಜನ ಮುಸಲ್ಮಾನರು ಕೂಡ ಕೆಲವೊಂದು ಜಾಗದಲ್ಲಿ ಶಿಗ್ಗಾಂವ್ ಅಂತ ಪ್ರದೇಶಗಳಲ್ಲಿ ಬಿಜೆಪಿಗೆ ಓಟ್ ಕೊಟ್ಟಿದ್ರು. ಈ ಬಾರಿ ಈ ಒಂದು ಸಿದ್ದರಾಮಯ್ಯನವರ ಬಹಳ ಬಲವಾದಂಥ ಪ್ರತಿಪಾದನೆ, ಅದೇನು ಮುಸಲ್ಮಾನರ ಓಟು JDSಗೆ ಬಿಜೆಪಿಗೆ ಅನುಕೂಲ ಆಗತ್ತೆ ಅನ್ನೋದ್ರದ್ದು ಒಂದು ಕಾರಣ ಏನಿದೆ, ಚುನಾವಣೆ ತಂತ್ರಗಾರಿಕೆಯ ಭಾಗವಾಗಿ ನಾವು ಮತ್ತಷ್ಟು ಅದನ್ನ ನಾವು ಇಲ್ಲ ಅನ್ನೋದನ್ನ ಮಾಡಬೇಕಾಗಿತ್ತು. ಮತ್ತೆ ಏನು ಪ್ರಯತ್ನ ಮಾಡಿದ್ದಾರೆ, ಈ ವಂಶ ಪಾರಂಪರ್ಯದ ಆಡಳಿತದಿಂದ ವಿಮುಕ್ತ ಮಾಡಿ ಒಂದು ಹೊಸ ಪರಂಪರೆಯ ರಾಜಕಾರಣವನ್ನ ಇಡೀ ದೇಶದಲ್ಲಿ ನಾವು ತರಕ್ಕೆ ಅಂತ ಏನು ಹೊರಟಿದ್ದಾರೆ ನಮ್ಮ ಹಿರಿಯರಾಗಿದ್ದಾರೆ. ಕೆಲವೊಂದು ಭಾಗದಲ್ಲಿ ಅದನ್ನ ಸೆಟ್ ಬ್ಯಾಕ್ ಆಗಿರ್ಬೋದು. ಆ ಸೆಟ್ ಬ್ಯಾಕ್ ಆಗಿದೆ ಅನ್ನಕ್ಕೋಸ್ಕರ ನಮ್ಮ ಸ್ಟ್ಯಾಂಡ್ ಅನ್ನ ಡೈಲ್ಯೂಟ್ ಮಾಡಬಾರ್ದು. ಮತ್ತಷ್ಟು ಅದು ಬಲವಾಗಿ ಅದಕ್ಕೆ ಪ್ರತಿಪಾದನೆ ಮಾಡಬೇಕು. ಇಡೀ ಆಸೆ ಹಿಮಾಚಲದಿಂದ ಕನ್ಯಾಕುಮಾರಿ ತನಕ ಇಡೀ ಪ್ಯಾನ್ ಇಂಡಿಯಾ ಒಳಗಡೆ ಅದಷ್ಟು ಪ್ರಭಾವಿ ಆಗಬೇಕು. ಬಿಜೆಪಿ ಅಂತಕ್ಕಂಥ ಏನ್ ಪಾರ್ಟಿ ವಿತ್ ಡಿಫರೆಂಟ್ ಅಂತ ನಾವೇನ್ ಹೇಳ್ತಾ ಇದ್ವಿ, ಅದು ಯಾವತ್ತೂ ವೈಚಾರಿಕವಾಗಿ ಸೈದ್ಧಾಂತಿಕವಾಗಿ ಆ ಬದ್ಧತೆ ಇರಬೇಕು. ಹಣ ಬಲ ಈ ತರ ವ್ಯಕ್ತಿ ಬಲದಕ್ಕಿಂತ ಹೊರತಾಗಿ ವೈಚಾರಿಕ ನೆಲೆಗಟ್ಟ ಮೇಲೆ ಏನ್ ನಾವು ಭಾರತ ಕಟ್ಟಬೇಕು ಅಂತ ಹೊರಟಿದ್ವಿ, ಆ ಭಾರತ ಕಟ್ಟೋ ದಿಶೆಯಲ್ಲಿ ಮತ್ತಷ್ಟು ತೀವ್ರವಾಗಿ ಕೆಲಸ ಮಾಡಬೇಕಾಗಿದೆ. ನಾವೆಲ್ಲರೂ ಅದಕ್ಕೆ ಸಿದ್ಧರಾಗಬೇಕು. ಈಗ ಮೇನ್ ಆಗಿ ಬೇಕಾಗಿರುವಂತದ್ದು ಒಗ್ಗಟ್ಟು. ಬೊಮ್ಮಾಯಿ ಅವರಿಗೆ ಬಿಜೆಪಿಯಲ್ಲಿ ಆ ಒಗ್ಗಟ್ಟು ಸಿಗುತ್ತಾ? ಸಹಜವಾಗಿ ನಾನು ನಿಮ್ಗೆ ಪ್ರಾರಂಭದಿಂದನೂ ಹೇಳ್ತಾ ಇದ್ದೀನಿ ಕೇಳಿ, ಇದು ಕ್ಯಾಡರ್ ಬೇಸ್ಡ್ ಪಾರ್ಟಿ. ಈ ಪಕ್ಷವನ್ನ ಕಟ್ಟಿರ್ತಕ್ಕಂಥದ್ದು ಒಬ್ಬ ಕಾರ್ಯಕರ್ತರ ಬಲದ ಮೇಲೆ, ಯಾವುದೋ ವ್ಯಕ್ತಿ ಬಲ ಅದಂತಲ್ಲ, ಪ್ರತಿಯೊಬ್ಬ ಕಾರ್ಯಕರ್ತರ ಒಂದು ಬಲದ ಮೇಲೆ ನಮ್ಮ ಪಕ್ಷವನ್ನ ಕಟ್ಟಿರ್ತಕ್ಕಂಥದ್ದು. ಆದ್ರಿಂದ ನಾನು ಹೇಳ್ತಕ್ಕಂಥದ್ದು ನಮಗೆ ಮಾರ್ಗದರ್ಶನ ಮಾಡ್ತಾ ಇರ್ತಕ್ಕಂಥ, ಹಿರಿಯರಾಗಿ ಮಾರ್ಗದರ್ಶನ ಮಾಡ್ತಾ ಇರ್ತಕ್ಕಂಥ ಆದರಣೀಯ ಯಡಿಯೂರಪ್ಪನವರು ಅವರ ಮಾರ್ಗದರ್ಶನದ ಮೇಲೆ, ಅವರ ಏನು ಹಾಕಿ ಕೊಟ್ಟಂತ ದಾರಿ ಮೇಲೆ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಎಫೆಕ್ಟ್ ಆಗಿದೆ ಅಂತ ಅನ್ಸಲ್ವಾ ನಿಮ್ಗೆ? ಏನು ಸ್ವಲ್ಪ ಮಟ್ಟಿಗಾದ್ರೂ ಎಫೆಕ್ಟ್ ಆಗಿದೆ ಅಂತ ಅನ್ಸಲ್ವಾ? ಅಲ್ಲ, ನಿಮ್ಗೆ 32,000 ಒಂದ್ ಕಡೆ ವೋಟ್ ಬಂದಿದ್ದಕ್ಕೆ ಸೋತಂತ ಕಾನ್ಸ್ಟಿಟ್ಯೂನ್ಸಿ ಬಂದ್ರೆ ನಿಮ್ಗೆ ಅದು ನಾಯಕ. ನಾನು ಹೇಳ್ತಿರ್ತಕ್ಕಂಥದ್ದು ನಾವು ಒಂದು ಮಾಧ್ಯಮವಾಗಿ ಮಾತನಾಡ್ತಾ ಹೋಗ್ತೀನಿ. ರಮೇಶ್ ಸರ್ದು ಕೊನೆ ಸ್ಟೇಟ್ಮೆಂಟ್ ಅನ್ನ ತಗೊಳ್ಬೇಕು, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.